ನಾಮಕ್ಕಿಂತಲೂ ನಾಮದಲ್ಲಿ ಎಲ್ಲ ಬಿಟ್ಟು ತೊಲಗು ಯೇಸುವಿನ ನಾಮದಲ್ಲಿ. ಎಲ್ಲ ಜ್ಞಾನಕ್ಕಿಂತಲೂ ಒಂದು ಭುಜದಲ್ಲಿ ಎಲ್ಲ ಬೇನೆ ಬಿಟ್ಟು ತೊಲಗು ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಓ ಯೇಸುವೇ ದೇವರು, ಯೇಸುವೇ ದೇವರು, ಯೇಸುವೇ ದೇವರು. ಹಲ್ಲೆಲೂಯಾ. ಸ್ವಸ್ಥತೆಗಾಗಿ ಸ್ತೋತ್ರ, ಬಿಡುಗಡೆಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ನಿಮಗೆ ಬಿಡುಗಡೆ, ಬಿಡುಗಡೆ, ಸ್ವಸ್ಥತೆ ಯೇಸು ನಾಮದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಕರಬರಬರಬರಬರಬ ಯೇಸು ನಾಮದಲ್ಲಿ ಎಲ್ಲ ಒಂದು ಕತ್ತಿನಲ್ಲಿರುವಂತ, ಗಂಟಲಿನಲ್ಲಿರುವಂತ ಬೇನೆ ಬಿಟ್ಟು ತೊಲಗು ಈಗಲೇ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಯೇಸು ಹೊಂದಿದ ಭಾಷಣಗಳಿಂದ ಗುಣವಾಯಿತು, ಸಂಪೂರ್ಣ ಆರೋಗ್ಯ ಈಗಲೇ ಯೇಸುವಿನ ನಾಮದಲ್ಲಿ. ಓ ಹಲ್ಲೆಲೂಯಾ. ಸ್ವಸ್ಥ ಮಾಡಿದಕ್ಕಾಗಿ ಸ್ತೋತ್ರ, ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪರೀಕ್ಷೆ ಮಾಡಿ ನೋಡಿರಿ. ಹಲ್ಲೆಲೂಯಾ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನಿಮಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ವೋ, ನಾನು ಹೇಳಿದಂಥ ಎಲ್ಲ ಒಂದು ಕಂಡೀಷನ್, ಆ ಒಂದು ಪರಿಸ್ಥಿತಿ ಇಲ್ಲಿ ಇದ್ದಾಗ ಇತ್ತು, ಆದರೆ ಈಗ ಸ್ವಸ್ಥರಾಗಿದ್ದೀರಿ. ನೀವು ಏನು ಮಾಡ್ಲಿಕ್ಕೆ ಆಗ್ತಿರಲೋ ಅದನ್ನು ಮಾಡಿ ಪರೀಕ್ಷೆ ಮಾಡಿ ನೋಡಬೇಕಾಗಿ ನಾನು ಮನವಿ ಮಾಡುತ್ತೇನೆ. ದೇವರು ನಿಮ್ಮನ್ನು ಮುಟ್ಟಿ ಸ್ವಸ್ಥ ಮಾಡಿದ್ದಾನೆ. ಹಲ್ಲೆಲೂಯಾ. ಓ ಹಲ್ಲೆಲೂಯಾ. ಮತ್ತು ಇಲ್ಲಿ ಭುಜದಲ್ಲಿ ನೋವಿರುವಂಥ ಸ್ತ್ರೀ ಇಲ್ಲಿ ಬಂದಿದ್ದಾರೆ, ಸುಶೀಲಮಾಗಿತ್ತು, ಮತ್ತು ದೇವರು ಮುಟ್ಟಿ ಗುಣ ಮಾಡಿದ್ದಾನೆ. ಸ್ತೋತ್ರ ದೇವ, ವಂದನೆ ಸಹ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಏನು ಮಾಡ್ಲಿಕ್ಕೆ ಆಗ್ತಿರಲು ಮಾಡಿ ತೋರಿಸು. ಓ ಖಾರ ಸೇಕೆರೆ ಕೆರೆ ಶಂದುಲೊಂದುಲೊಂದುಲು ರೇಖೆ ರೇಬೆ ಸಂದುಲೊಂದುಲು. ಕಣ್ಮುಚ್ಚಿ ನಾವು ಅದೇ ರೀತಿಯಲ್ಲಿ ಆರಾಧನೆಯಲ್ಲಿ ಇರೋಣ ಪ್ರಿಯರೇ. ಎಸ್, ಕರ್ತನು ಆತನು ಸ್ವಸ್ಥ ಮಾಡುವಂಥ ದೇವರು ಮತ್ತು ಬಿಡುಗಡೆ ಮಾಡುವಂಥ ದೇವರು. ಮತ್ತು ಈಗ ನಾನು ಮನವಿ ಮಾಡ್ತೇನೆ, ಯಾರು ಮೊದಲನೇ ಸಾರಿ ಬಂದಿದ್ದೀರೋ ಈ ಕಡೆ ಬರಬೇಕಾಗಿ ನಾನು ಮನವಿ ಮಾಡ್ತೇನೆ. ಫಸ್ಟ್ ಟೈಮ್ ಬಂದವರು ಈ ಕಡೆ ಬನ್ನಿರಿ. ಇನ್ನು ಯಾರಾದರೂ ಅಲ್ಲಿದ್ದರೆ ಫಸ್ಟ್ ಟೈಮ್ ಬಂದವರು ಈ ಕಡೆ ಬರಬೇಕಾಗಿ ನಾನು ಮನವಿ ಮಾಡ್ತೇನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಈಗ ನಾನು ಸ್ವಸ್ಥತೆಗಾಗಿ ನಾನು ಪ್ರಾರ್ಥನೆ ಮಾಡುವನಾಗಿದ್ದೇನೆ. ನಿಮ್ಮಲ್ಲಿ ಯಾರೇ ಆಗಿರಲಿ ಇದ್ದ ಸ್ಥಳದಲ್ಲಿ ಎದ್ದು ನಿಂತುಕೊಂಡು ನಿಮ್ಮ ಕೈಗಳನ್ನು ಮೇಲೆ ಕೆತ್ತಬೇಕಾಗಿ ನಾನು ಮನವಿ ಮಾಡುತ್ತೇನೆ. ಕರ್ತನು ನಿಮ್ಮನ್ನು ಈ ಕ್ಷಣದಲ್ಲಿ ಮುಟ್ಟಿ ಗುಣ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲೇ ಇರಲಿ ನೀವು ಹಾಲ್ನಲ್ಲಿ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ವಂದನೆ ಸಯ, ವಂದನೆ ಸಯ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀವು ಉನ್ನತ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀವು ಉನ್ನತ. ನಜರೇತಿನ ಯೇಸುವಿನ ನಾಮದಲ್ಲಿ ಎಲ್ಲ ಒಂದು ಗಡ್ಡೆಗಳು ಕರಗಿ ಹೋಗಲಿ. ದೇಹದಲ್ಲಿ ಯಾವುದೇ ಥರದ ಒಂದು ಗಡ್ಡೆಗಳು ಯಾವುದೇ ಒಂದು ದೇಹದ ಒಂದು ಭಾಗದಲ್ಲಿರಲಿ, ಈಗಲೇ ನಾನು ಅದಕ್ಕೆ ಆಜ್ಞಾಪಿಸುತ್ತೇನೆ. ನಜರೇತಿನ ಯೇಸುವಿನ ನಾಮದಲ್ಲಿ ಅದು ಯಾವುದೇ ಒಂದು ಭಾಗದಲ್ಲಿ ಇರಲಿ, ನಜರೇತಿನ ಯೇಸುವಿನ ನಾಮದಲ್ಲಿ ಅದಕ್ಕೆ ನಾನು ಆಜ್ಞಾಪಿಸುತ್ತೇನೆ. ಈ ದೇಹವನ್ನು, ಈ ಶರೀರವನ್ನು ಬಿಟ್ಟು ತೊಲಗು ಯೇಸುವಿನ ನಾಮದಲ್ಲಿ. ಬಿಟ್ಟು ತೊಲಗು ಯೇಸುವಿನ ನಾಮದಲ್ಲಿ. ನಿನಗೆ ಯಾವ ಒಂದು ಸ್ಥಾನವಿಲ್ಲ, ಆ ಒಂದು ದೇಹದಲ್ಲಿ ನಿನಗೆ ಇರಲಿಕ್ಕೆ ಅವಕಾಶವೇ ಇಲ್ಲ. ಆ ದೇಹವನ್ನು ಬಿಟ್ಟು ತೊಲಗು ಯೇಸುವಿನ ನಾಮದಲ್ಲಿ. ಗಡ್ಡೆ ಕರಗಿ ಹೋಗಲಿ ಯೇಸು ನಾಮದಲ್ಲಿ. ಎಲ್ಲ ವ್ಯಾಧಿ, ಎಲ್ಲ ಒಂದು ಬಾಧೆ, ಎಲ್ಲ ಒಂದು ನೋವು ಬಿಟ್ಟು ತೊಲಗು ದೇಹದಿಂದ ಯೇಸುವಿನ ನಾಮದಲ್ಲಿ. ಯೇಸು ಹೊಂದಿದ ಭಾಷಣಗಳಿಂದ ನಿನಗೆ ಗುಣವಾಯಿತು, ಸಂಪೂರ್ಣ ಆರೋಗ್ಯ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ.
ಓ ಹಲ್ಲೆಲೂಯ ಹಲ್ಲೆಲೂಯ. ಓ ಖರಾಬ ಸೆಕೆರೆ ಕೆರೆ 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 ಓ ತಾರಾಮಾನ ಶಂದಲು. ಪುನರುತ್ಥಾನನಾದಂಥ ಯೇಸು, ಮರಣವನ್ನು ಪಾಪವನ್ನು ಗೆದ್ದು ಬಂದಂಥ ಯೇಸು ನಿಮ್ಮನ್ನು ಗುಣ ಮಾಡಿದ್ದಾನೆ. ಯಾರನ್ನು ಮನುಷ್ಯ ಕುಮಾರನು ಬಿಡುಗಡೆ ಮಾಡಿದ್ದಾನೋ ಅವರು ನಿಜಕ್ಕೂ ಬಿಡುಗಡೆ ಹೊಂದಿದ್ದಾರೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯ. ಓ ಕೋರೋಬೋ ಸೋಕೋಲೋ ಕೋಲೋ ಓ ರಬ ರಬ ರಬ. ಆ ಪುನರುತ್ಥಾನ ಶಕ್ತಿಯು ನಿಮ್ಮಲ್ಲಿ ಅದು ಆಳುತ್ತಾ ಇದೆ, ನಿಮ್ಮಲ್ಲಿ ಅದು ಸ್ವಸ್ಥ ಮಾಡುತ್ತಾ ಇದೆ, ಅದು ನಿಮಗೆ ಬಿಡುಗಡೆಯನ್ನು ಕೊಡುತ್ತಾ ಇದೆ. ಸ್ವೀಕರಿಸಿರಿ, ಹೊಂದಿಕೊಳ್ಳಿರಿ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಓ ರಕ 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 ರೇಖೆ ರೆ ಬೇರೆ 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 ಬೇ ಓ ರಕ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀವು ಉನ್ನತ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀವು ಉನ್ನತ. ಯೇಸು, ಯೇಸು, ಯೇಸು ನೀವು ಉನ್ನತ. ಯೇಸು, 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 ಯೇಸು ನೀವು ಉನ್ನತ, ನೀವು ಉನ್ನತ. ಕೆರೆ 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 ಓ ಕರಬರ ಶಂದೊಲೊಂದೊಲೊಂದೊಲೊಂದೊಲೊಂದೊಲೊ ರೆಕೆ 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 ರೆ. ಬಯಕೆ ನಿನ್ನ ನಾಮ ಓ ಕರಬ ಮಹಿಮೆಗೆ ಪಾತ್ರನೇ, ಮಹತ್ವ ದೇವನೇ, ಉನ್ನತನಾದ ನನ್ನ ಯೇಸುವೇ. ಕರಗಳೆತ್ತಿ ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವುದೇ. ಮಹಿಮೆಗೆ ಪಾತ್ರನೇ, ಮಹತ್ವ ದೇವನೇ, ಉನ್ನತವಾದ ನನ್ನ ಯೇಸುವೇ. ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದೀರಿ, ನೀವು ಈ ರೀತಿಯಲ್ಲಿ ಪದೇ ಪದೇ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅನ್ನುವಂಥ ಒಂದು ಯೋಚನೆ ಬರ್ತಾ ಇರ್ತದೆ. ಈ ಜೀವಿತ ಬೇಡ, ಈ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅನ್ನುವಂಥ ಅನಿಸಿಕೆಗಳು, ಆ ಯೋಚನೆಗಳು ಪದೇ ಪದೇ ಬರ್ತದೆ. ಕೆಲವೊಂದು ಬಾರಿ ನಿದ್ದೆಯಿಂದ ಎದ್ದು ಸಹ ನೀವು ಅದನ್ನು ಯೋಚನೆ ಮಾಡಿದ್ದೀರಿ. ಅಂಥವರು ನೀವು ಇಲ್ಲಿದ್ದೀರಿ. ಕರ್ತನು ಆ ಎಲ್ಲ ನಿಮ್ಮಲ್ಲಿ ಆ ಒಂದು ಯೋಚನೆಗಳು ಬಂದಾಗ ಆ ಭಯದ ಆತ್ಮನು ನಿಮ್ಮನ್ನು ಆವರಿಸುತ್ತಾ ನಿಮ್ಮನ್ನು ಮರಣವನ್ನು ಅಪ್ಪಬೇಕು ಅಥವಾ ಮರಣವನ್ನು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅನ್ನುವಂಥ ಆ ಒಂದು ಯೋಚನೆಗೆ ನಿಮ್ಮನ್ನು ಅದು ಒಳಗೆ ಮಾಡ್ತಾ ಇದೆ. ಅದರಿಂದ ನೀವು ಕುಗ್ಗಿ ಹೋಗುವಂಥದ್ದಾಗಿದೆ. ಅನೇಕ ಬಾರಿ ನಿದ್ದೆ ಇಲ್ಲ, ಊಟವಿಲ್ಲ, ಆ ರೀತಿಯಂಥ ಪರಿಸ್ಥಿತಿ. ಅಂಥವ್ರು ನೀವು ಇಲ್ಲಿದ್ದೀರಿ. ದಯಮಾಡಿ ಕರ್ತನು ನಿಮ್ಮನ್ನು ಮುಟ್ಟಿ ಈ ಸಮಯದಲ್ಲಿ ಗುಣ ಮಾಡಬೇಕೆಂಬುದಾಗಿದ್ದಾನೆ. ಅಂಥ ವ್ಯಕ್ತಿ ನೀವು ಇರುವುದಾದರೆ ದಯಮಾಡಿ ಮುಂದೆ ಬರಬೇಕಾಗಿ ನಾನು ಬೇಡಿಕೊಳ್ತೇನೆ. ಎಸ್, ಇಲ್ಲಿದ್ದೀರಿ, ಇಲ್ಲಿದ್ದೀರಿ. ಎಸ್, ಓ ಖಾರಾಬ ಕೆರೆ 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 ಓ ರಖಲಾಬ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿರೋಣ. ಎಸ್, ನಾವು ಆರಾಧನೆ ಮಾಡ್ತಿರೋಣ ಬೇರೆಯವರು, ಆದರೆ ಆ ವ್ಯಕ್ತಿ ಮಾತ್ರ ನೀವು ಮುಂದೆ ಬರಬೇಕಾಗಿ ನಾನು ಮನವಿ ಮಾಡ್ತೇನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ವಂದನೆ ಸಯ್ಯ. ಓ ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ರೋಕೋ 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 ರೋ ಜೆ ಕೆರೆ ಬೇರೆ ಶಂದೊಲೊಂದು ರೇ ಕೆರೆ ಬೇಗ 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 ಬೇಗ. ಎಸ್, ಇಲ್ಲಿದ್ದೀರಿ ನೀವು. ಹಾಲೆಲೂಯ. ರೋಕೋ ರೋಬೋ ಝೋಕೋ ರೋಕೋ ರೋಕೋ. ಕರ್ತನು ಈ ಕ್ಷಣದಲ್ಲಿಯೇ ನಿಮ್ಮನ್ನು ಮುಟ್ಟಿ ಗುಣ ಮಾಡಿ ಬಿಡುಗಡೆ ಕೊಡುವವನಾಗಿದ್ದಾನೆ. ಹಾಲೆಲೂಯ. ಇನ್ನು ಮುಂದೆ ಅದು ಎಂದಿಗೂ ನಿಮ್ಮನ್ನು ಬಾಧಿಸುವುದಿಲ್ಲ. ಅಂಥ ಯೋಚನೆಗಳು ನಿಮ್ಮನ್ನು ಯಾವ ಒಂದು ರೀತಿಯಲ್ಲಿಯೂ ನಿಮ್ಮನ್ನು ಕುಗ್ಗಿಸುವುದಿಲ್ಲ. ಕರ್ತನು ನಿಮ್ಮನ್ನು ಬಿಡುಗಡೆ ಮಾಡಲು ಸಿದ್ಧನಾಗಿದ್ದಾನೆ. ಹಾಲೆಲೂಯ. ಓ ತಾರಾಬಾ ಸೆಕೆರೆಬೆ ಶಂದಲೋ ಖರಬರಬರಬ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಬೇರೆಯವರು ನಾವೆಲ್ಲರೂ ಸಹ ಆರಾಧನೆ ಮನೋಭಾವದಲ್ಲಿರೋಣ. ನಮ್ಮ ಕರಗಳನ್ನು ಮೇಲೆ ಕೆತ್ತುತ್ತಾ ಹಾಲೆಲೂಯ.
ಕರ್ತನನ್ನು ಆರಾಧನೆ ಮಾಡ್ತಾ ಇರೋಣ. ಹಾಲಲೂಯ. ರಖರ ಬರ 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 ಬಾ. ಓ ರೇ ಕೆರೆ ಬೇರೆ 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 ಶಾಂದೊಲೊಂದು ಲೊಂದು ಲೊಂದು ಲೊಂದುಲು ರೇ ಕೆರೆ 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 ಓ ಕರ ಬರ 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 ಬಾ. ಓ ಕೆರೆ ಬೇರೆ ಆ ವ್ಯಕ್ತಿ ಬೇಗ ಬರಬೇಕಾಗಿ ನಾನು ಮನವಿ ಮಾಡ್ತೇನೆ. ಹಾಲಲೂಯ. ಓ ರಾಖರ ಬಾ ಸಂದೊಲೊಂದು ಲೊಂದು ಲೊಂದುಲು ರೇ ಕೆರೆ ಬೇರೆ 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 ಬೇ ರಂದ ಲಂದ ರಂದ ರಂದರ ನಿನ್ನ ನಾಮವ ಮೇಲೆತ್ತುವುದೇ. ಓ ಎಸ್. ಮಹಿಮೆಗೆ ಪಾತ್ರನೇ, ಮಹತ್ವ ದೇವನೇ, ಉನ್ನತವಾದ ನನ್ನೇಸುವೆ. ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವುದೇ. ಮಹಿಮೆಗೆ ಪಾತ್ರನೇ, ಮಹತ್ವ ದೇವನೇ, ಉನ್ನತವಾದ ನನ್ಯೇಸುವೆ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀವುನ್ನತ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀವುನ್ನತ. ಯೇಸು, 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 ನೀವುನ್ನತ. ಯೇಸು, 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 ನೀವುನ್ನತ, ನೀವುನ್ನತ. ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವುದೇ. ಮಹಿಮೆಗೆ ಪಾತ್ರನೇ, ಮಹತ್ವ ದೇವನೇ, ಉನ್ನತನಾದ ನನ್ಯೇಸುವೆ. ನನ್ನ ಆಸೆ, ನನ್ನ ಆಸೆ, ನನ್ನ ಬಯಕೆ ಹೌದು ನಿನ್ನ ನಾಮವ ಮೇಲೆತ್ತುವುದೇ. ಮಹಿಮೆಗೆ ಪಾತ್ರನೇ, ಮಹತ್ವ ದೇವನೇ, ಉನ್ನತನಾದ ನನ್ಯೇಸುವೆ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀವುನ್ನತ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀವುನ್ನತ. ಯೇಸು, 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 ನೀವುನ್ನತ. ಯೇಸು, 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 ನೀವುನ್ನತ, ನೀವುನ್ನತ. ರಕ್ಷಣೆ ನೀಡಿದ ನಾಮ ನಿನ್ನದು, ಸ್ವಸ್ಥತೆ ಕೊಡುವ
ನಾಮ ನಿನ್ನದು, ಬಿಡುಗಡೆ ಕೊಟ್ಟ ನಾಮ ನಿನ್ನದು ಯೇಸು. ರಕ್ಷಣೆ ನೀಡುವ ನಾಮ ನಿನ್ನದು, ಸ್ವಸ್ಥತೆ ಕೊಡುವ ನಾಮ ನಿನ್ನದು, ಬಿಡುಗಡೆ ಕೊಡುವ ನಾಮ ನಿನ್ನದು ಯೇಸು. ವೈರಿಯ ಓಡಿಸಿದ ನಾಮ ನಿನ್ನದು, ಶಾಪವ ಮುರಿದ ನಾಮ ನಿನ್ನದು, ಪಾಪವ ತೊಳೆದ ನಾಮ ನಿನ್ನದು ಯೇಸು. ವೈರಿಯ ಓಡಿಸಿದ ನಾಮ ನಿನ್ನದು, ಶಾಪವ ಮುರಿದ ನಾಮ ನಿನ್ನದು, ಪಾಪವ ತೊಳೆದ ನಾಮ ನಿನ್ನದು ಯೇಸು. ಎಲ್ಲ ಶಾಪ ಮುರಿದಿದೆ, ಎಲ್ಲ ವ್ಯಾಧಿ ನೀಗಿದೆ, ಎಲ್ಲ ಬಾಧೆ ತೀರಿದೆ ನಿನ್ನಾಮಕ್ಕೆ. ಎಲ್ಲ ಶಾಪ ಮುರಿದಿದೆ, ಎಲ್ಲ ವ್ಯಾಧಿ ನೀಗಿದೆ, ಎಲ್ಲ ಬಾಧೆ ತೀರಿದೆ ನಿನ್ನಾಮಕ್ಕೆ. ಯೇಸು 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 ಯೇಸು, ನೀವುನ್ನತ ಯೇಸು ಯೇಸು, ಉನ್ನತೋನ್ನತ ನಾಮ ಯೇಸು, ಮೊಣಕಾಲು ಬಾಗುವ ನಾಮ ಯೇಸು, ನೀವುನ್ನತ. ಎಲ್ಲರೂ ಕೈಗಳನ್ನೆತ್ತುತ್ತಾ ಯೇಸು 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 ಯೇಸು, ನೀವುನ್ನತ. ಯೇಸು ಯೇಸು ಯೇಸು, ಸ್ವಸ್ಥ ಮಾಡುವ ನಾಮ ಯೇಸು, ಬಿಡುಗಡೆ ಕೊಡುವ ನಾಮ ನೀವುನ್ನತ ನೀವುನ್ನತ. ರಕ್ಷಣೆ ಕೊಟ್ಟ ನಾಮ ನಿನ್ನದು, ಬಿಡುಗಡೆ ಕೊಟ್ಟ ನಾಮ ನಿನ್ನದು, ನಾಮ ನಿನ್ನದು ಯೇಸು. ರಕ್ಷಣೆ ರಕ್ಷಣೆ ಕೊಟ್ಟ ನಾಮ ನಿನ್ನದು, ಸ್ವಸ್ಥತೆ ಕೊಟ್ಟ ನಾಮ ನಿನ್ನದು, ಬಿಡುಗಡೆ ಕೊಟ್ಟ ನಾಮ ನಿನ್ನದು ಯೇಸು. ವಂದನೆ ಸಯ್ಯ. ವೈರಿಯ ಓಡಿಸಿದ ನಾಮ ನಿನ್ನದು, ಶಾಪವ ಮುರಿದ ನಾಮ ನಿನ್ನದು, ಪಾಪವ ತೊಳೆದ ನಾಮ ನಿನ್ನದು ಯೇಸು. ರಕ್ಷಣೆ ನೀಡಿದ ನಾಮ ನಿನ್ನದು, ಸ್ವಸ್ಥತೆ ಕೊಟ್ಟ ನಾಮ ನಿನ್ನದು, ಬಿಡುಗಡೆ ಕೊಟ್ಟ ನಾಮ ನಿನ್ನದು ಯೇಸು. ವೈರಿಯ ಓಡಿಸಿದ ನಾಮ ನಿನ್ನದು, ಶಾಪ ಮುರಿದ ಎಲ್ಲ ಮುರಿದ ನಾಮ ನಿನ್ನದು, ಪಾಪವ ತೊಳೆದ ನಾಮ ನಿನ್ನದು ಯೇಸು. ಎಲ್ಲ ಶಾಪ ಮುರಿದಿದೆ, ಎಲ್ಲ ವ್ಯಾಧಿ ನೀರಿದೆ, ಎಲ್ಲ ಬಾಧೆ ತೀರಿದೆ ನಿನ್ನಾಮಕ್ಕೆ. ಯೇಸು ನಾಮಕ್ಕೆ ಎಲ್ಲ ಶಾಪ ಮುರಿದಿದೆ, ಎಲ್ಲ ಶಾಪ ಮುರಿದಿದೆ, ಎಲ್ಲ ವ್ಯಾಧಿ ತೀರಿದೆ, ಎಲ್ಲ ಬಾಧೆ ತೀರಿದೆ ನಿನ್ನಾಮಕ್ಕೆ. ಯೇಸು ಯೇಸು ಯೇಸು, ನೀವುನ್ನತ. ಯೇಸು
ಕರ್ತನೇ ನಿನಗೆ ಸ್ತೋತ್ರ ಸ್ವಾಮಿ. ನೀನು ಎಂದೆಂದು ನಮ್ಮನ್ನು ಮುಟ್ಟುವಂಥ, ನಮ್ಮನ್ನು ಕಟ್ಟುವಂಥ, ನಮ್ಮನ್ನು ಬದಲಾಯಿಸುವಂಥ, ನಮ್ಮನ್ನು ಸ್ವಸ್ಥ ಮಾಡುವಂಥ, ನಮ್ಮನ್ನು ಪರಿವರ್ತಿಸಿ ಕರ್ತನೆ ಸ್ವಾಮಿ, ನೀನು ನಮ್ಮನ್ನು ಕರ್ತನೆ ನಿನ್ನ ಒಂದು ರಾಜ್ಯಕ್ಕಾಗಿ ಉಪಯೋಗಿಸುವಂಥ ಕರ್ತನು ನೀನಾಗಿದ್ದಿ. ನಿನಗೆ ಸ್ತೋತ್ರ ಸ್ವಾಮಿ. ನೀನು ಕರುಣಿಸುವಂಥ ದೇವರು, ನೀನು ಕೋಪಿಸುವಂಥ ದೇವರಲ್ಲ, ನೀನು ಶಪಿಸುವಂಥ ದೇವರಲ್ಲ, ನೀನು ಪ್ರೀತಿಸುವಂಥ ದೇವರು, ನೀನು ಅನುಕಂಪದಿಂದ ಚಲಿಸುವಂಥ ದೇವರು. ಕರ್ತನೆ, ನಿನ್ನಿಂದ ಆಗದ ಕಾರ್ಯ ಒಂದೂ ಇಲ್ಲ ಸ್ವಾಮಿ. ಕರ್ತನೆ, ಹೌದು ಸ್ವಾಮಿ, ಅಸಾಧ್ಯವಾದದ್ದು ಒಂದೂ ಇಲ್ಲ. ಯೇಸುವಿನಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆತನು ಮರಣವನ್ನು, ಪಾಪವನ್ನು, ಸಮಾಧಿಯನ್ನು, ಓ ಹಾಲೆಲೂಯ, ಆತನು ಗೆದ್ದು ಬಂದಂಥ ಏಕೈಕ ಮೃತ್ಯುಂಜಯನು, ಏಕೈಕ ರಕ್ಷಕನು, ಏಕೈಕ ಒಡೆಯನು, ಏಕೈಕ ರಕ್ಷಕನು. ಕರ್ತನೇ, ನಿನಗೆ ಸ್ತೋತ್ರ, ನಿನಗೆ ವಂದನೆ, ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ನೀನು ಏನು ಮಾಡಿದ್ಯೋ, ನೀನು ಏನು ಮಾಡುತ್ತಾ ಇದೆಯೋ, ನೀನು ಏನು ಮಾಡಲಿದ್ಯೋ ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿನಗೆ ವಂದನೆ ಸ್ವಾಮಿ, ನಿನಗೆ ವಂದನೆ. ನೀನೇ ದೇವರು, ನೀನೇ ದೇವರು. ನಮ್ಮೆಲ್ಲರನ್ನ ತಲುಪಿಸ್ಕೊಡುತ್ತೇವೆ, ನಿನ್ನ ಹಸ್ತ ತಲುಪಿಸ್ಕೊಡುತ್ತೇವೆ. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ನಾನು ಈ ಸಮಯದಲ್ಲಿ ನಿಮ್ಮ ಸಂಗಡ ಮಾತನಾಡುತ್ತಾ ಇರುವಾಗ ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳುವುದಿಲ್ಲ, ಯಾಕಂದರೆ ಸಮಯ ಆಗಲೇ ಆಗಿದೆ. ಆದರೆ ಅನೇಕರು ಇಲ್ಲಿ ನೀವು ಸ್ಪರ್ಶಿಸಲ್ಪಟ್ಟಿದ್ದೀರಿ. ಕರ್ತ ನಿಮ್ಮನ್ನು ಮುಟ್ಟಿದ್ದಾನೆ. ನನಗೆ ಗೊತ್ತು, ಅಂದರೆ ನಾನು ಅನುಭವಿಸ್ತಾ ಇದ್ದೇನೆ. ನಾನು ಸಹ ದೇವರ ಒಂದು ಪ್ರಸನ್ನತೆಯನ್ನು ಅನುಭವಿಸ್ತಾ ಇದ್ದೇನೆ. ದೇವರು ನಮ್ಮನ್ನು ಮುಟ್ಟಿದ್ದಾನೆ. ಆಮೆನ್. ಕರ್ತನು ನಿಮ್ಮನ್ನು ಮುಟ್ಟಿದ್ದಾನೆ. ಮತ್ತು ಈ ಸಮಯದಲ್ಲಿ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ವ್ಯಕ್ತಿ ಕೊನೆಯದ ಒಂದು ಕಂಡೀಷನ್ ಹೇಳಿದಂಥ ವ್ಯಕ್ತಿ ನೀವು ಇಲ್ಲಿದ್ದೀರಿ. ದಯಮಾಡಿ ಎಲ್ಲರ ಮುಂದೆ ನೀವು ಬರಲಿಕ್ಕೆ ಸಂಕೋಚ ಪಟ್ಟಿರ್ಬೋದೇನೋ, ಆದರೆ ನೀವು ಸ್ವಲ್ಪ ಈ ಒಂದು ಆರಾಧನೆ ಆದ ನಂತರ ನಮ್ಮನ್ನು ತಕ್ಷಣ ನೀವು ಬಂದು ಭೇಟಿಯಾಗಬೇಕಾಗಿ, ನನ್ನನ್ನಾದರೂ ಪಾಸ್ಟರ್ ಅನಿಲ್ನ ಬಂದು ಭೇಟಿಯಾಗಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡುತ್ತೇನೆ. ಆಮೆನ್. ಮತ್ತು ದೇವರು ಆತನು ಯಾವಾಗಲೂ ನಮ್ಮನ್ನು ಕಟ್ಟುವಂಥ ದೇವರಾಗಿದ್ದಾನೆ. ಯಾವಾಗಲೂ ನಮ್ಮನ್ನು ಸ್ವಸ್ಥ ಮಾಡುವಂಥ ದೇವರು, ನಮ್ಮನ್ನು ಆತನು ಮುನ್ನಡೆಸುವಂಥ ದೇವರು. ಅನೇಕ ಸಂಗತಿಗಳು ಸೈತಾನು ನಮ್ಮನ್ನು ಹಿಂದಕ್ಕೆ ಸೆಳೆಯಲು ಬಯಸುತ್ತಾನೆ, ಆದರೆ ದೇವರು ನಮ್ಮನ್ನು ಯಾವಾಗಲೂ ಪ್ರಗತಿ ಹೊಂದುವಂತೆ, ಅಂದರೆ ಮುಂದಕ್ಕೆ ಸಾಗುವಂತೆ ಮಾಡುವಂಥ ದೇವರಾಗಿದ್ದಾನೆ. ಆಮೆನ್, ಹಲ್ಲೆಲೂಯ. ಮತ್ತು ಈ ಸಮಯದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ದೇವರ ಜೊತೆ ನೀವಿರುವಾಗ ನೀವು ಯಾವಾಗಲೂ ಮುಂದಕ್ಕೆ ಅಭಿವೃದ್ಧಿ ಹೊಂದುತ್ತಾ, ಪ್ರಗತಿ ಹೊಂದುತ್ತಾ, ನೀವು ದೇವರು ಇಟ್ಟಂಥ ಜೀವಿತವನ್ನು ನೀವು ಜೀವಿಸಲಿಕ್ಕೆ ಶಕ್ತರಾಗಿದ್ದೀರಿ. ಆಮೆನ್. ಇವತ್ತು ನೀವು ಮೊದಲನೇ ಸಾರಿ ಯಾರು ಬಂದಿದ್ದೀರೋ ಅಂಥವ್ರು ನೀವು ಕೈಗಳನ್ನ ಎತ್ತಬೇಕಾಗಿ ನಾನು ಬೇಡಿಕೊಳ್ತೇನೆ. ಫಸ್ಟ್ ಟೈಮ್ ಬಂದವರು, ಈ ಒಂದು ಆರಾಧನೆಗೆ ಮೊದಲನೇ ಸಾರಿ ಬಂದವರು ಇಲ್ಲಿ ಇಬ್ಬರಿದ್ದಾರೆ. ನಾನು ಹೇಳೋದನ್ನು ಕೇಳಿಸ್ಕೊಳ್ತಾ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ಫಸ್ಟ್ ಟೈಮ್ ಬಂದಿದ್ದಾರಾ? ನಿನ್ನೆ ಬಂದಿದ್ದೀರಾ? ಕೈ ಎತ್ತಿರಿ, ಪರವಾಗಿಲ್ಲ, ಕೈ ಎತ್ತಿರಿ. ಓಕೆ, ನಿನ್ನೆ ಬಂದವರು ಇದ್ದರೂ ಸಹ ಪರವಾಗಿಲ್ಲ. ಮೊದಲನೇ ಸಾರಿ ಅಂದರೆ ನಿನ್ನೆ, ಇವತ್ತು ಮತ್ತು ಬಂದವರು ದಯಮಾಡಿ ಕೈ ಎತ್ತಬೇಕಾಗಿ ನಾನು ಮನವಿ ಮಾಡ್ತೇನೆ. ಎಸ್, ಓಕೆ. ದೇವರು, ನೀವು ಆಕಸ್ಮಿಕವಾಗಿ ಇಲ್ಲಿ ಬರಲಿಲ್ಲ. ಯೇಸು ಸ್ವಾಮಿ, ಜೀವಂತ ದೇವರು ಯೇಸು ನಿಮ್ಮನ್ನಿಲ್ಲಿ ಬರಮಾಡಿದ್ದಾನೆ. ಮತ್ತು ನೀವು ಏನೋ ಇಲ್ಲಿಂದ ಸುಮ್ಮನೆ ಹೋಗುವುದಿಲ್ಲ. ನೀವು ಖಂಡಿತವಾಗಿ ಆತನ ಸ್ಪರ್ಶ, ಆತನ ಸ್ವಸ್ಥತೆ, ಆತನ ಸಮಾಧಾನವನ್ನು ಹೊಂದಿಕೊಂಡು ನೀವು ಹೋಗುವವರಾಗಿದ್ದೀರಿ. ಆಮೆನ್, ಹಲ್ಲೆಲೂಯ. ಮತ್ತು ನಾನು ನಿಮ್ಮ ಸಂಗಡ ಮಾತನಾಡುವಾಗ ಕ್ಲುಪ್ತವಾಗಿ ಅಂದರೆ 10 ನಿಮಿಷದಲ್ಲಿ ನಾನು ಮುಗಿಸ್ತೇನೆ. ನನ್ನನ್ನು ಎಚ್ಚರಿಕೆಯಿಂದ ನೀವು ಬಂದವರು ಕೇಳಿಸ್ಕೊಳ್ಬೇಕಾಗಿ ಬಿಡ್ತೇನೆ. ಮತ್ತು ಕೇವಲ ಹೊಸದಾಗಿ ಬಂದವರು ಮಾತ್ರವಲ್ಲ, ಇಲ್ಲಿರುವಂಥವ್ರು ಎಲ್ಲರೂ ಸಹ ನನ್ನನ್ನು ನೀವು ಕೇಳಿಸ್ಕೊಳ್ಬೇಕಾಗಿ ನಾನು ಮನವಿ ಮಾಡ್ತೇನೆ. ಮತ್ತು ನಾನು ಇನ್ನೊಂದು ಸಂಗತಿ ನಿಮಗೆ ಹೇಳಬೇಕು. ಈ ಶಬ್ದಗಳನ್ನು ಅಥವಾ ನಾನು ಹೇಳುವಂಥ ಸಂಗತಿಗಳನ್ನು ನೀವು ಕೇಳಿಸ್ಕೊಳ್ತಾ ಇದ್ದ ಹಾಗೆ ದೇವರು ನಿಮ್ಮನ್ನು ಮುಟ್ಟುತ್ತಾ, ನಿಮ್ಮನ್ನು ಸ್ವಸ್ಥ ಮಾಡುತ್ತಾ, ಆತನ ಕಾರ್ಯವನ್ನು, ದೇವರು ತನ್ನ ಒಂದು ಹಸ್ತವನ್ನು, ಆತನ ಕಾರ್ಯವನ್ನು, ಸ್ವಸ್ಥತೆಯನ್ನು ಮಾಡುವುದನ್ನು ಆತನು ಮುಂದುವರಿಸುತ್ತಾನೆ. ಆತನು ನಿಲ್ಲಿಸುವುದಿಲ್ಲ. ಆಮೆನ್. ಆತ ನಿಮ್ಮನ್ನು ಮುಟ್ಟುತ್ತಾ, ನಿಮ್ಮನ್ನು ಆತನು ಮುಂದುವರಿಸುತ್ತಾನೆ. ಹಲ್ಲೆಲೂಯ. ಮತ್ತು ನಾನು ಈಗ ಒಂದು ಅಧ್ಯಾಯವನ್ನು ನಾನು ಓದಲಿಕ್ಕೆ ಇಷ್ಟಪಡುತ್ತೇನೆ. ನಾನು ಆ ಒಂದು ಅಧ್ಯಾಯದಲ್ಲಿ ಕೆಲವು ಸಂಗತಿಗಳನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಯೆಶಾಯನ ಬರೆದ ಗ್ರಂಥ 53ನೇ ಒಂದು ಅಧ್ಯಾಯ. ಯೆಶಾಯನ ಬರೆದ ಗ್ರಂಥ 53ನೇ ಒಂದು ಅಧ್ಯಾಯ. ನಾನು ಕೆಲವು ಸಂಗತಿಗಳನ್ನು ನಿಮ್ಮ ಸಂಗಡ ಹಂಚಿಕೊಳ್ತೇನೆ. ಈ ಒಂದು ಗ್ರಂಥವನ್ನು ನಾನು ಓದೋಕ್ಕಿಂತ ಮುಂಚೆ ನಾನು ನಿಮಗೆ ಸಂಗತಿಗಳನ್ನು ಕೆಲವು ಸಂಗತಿಗಳನ್ನು ಹೇಳಬೇಕು. ಎಚ್ಚರಿಕೆಯಿಂದ ನಾನು ಕೇಳಿಸ್ಕೊಳ್ರಿ. ಈ ಒಂದು ಪ್ರವಚನೆ
ಇದೊಂದು ಪ್ರವಚನ ಗ್ರಂಥವಾಗಿದೆ. ಇಲ್ಲಿ ಯೆಶಾಯನು ಆತನು ಯೇಸುವಿನ ಬಗ್ಗೆ ಪ್ರವಚನಾತ್ಮಕವಾಗಿ ಅಥವಾ ಪ್ರವಾದನೆಯನ್ನು ಆತನು ಮಾಡುತ್ತಾ ಇದ್ದಾನೆ. ಯೇಸುವಿನ ಬಗ್ಗೆ ಇನ್ನೂ ಯೇಸುವಿನ ಜನನವಾಗಲಿಲ್ಲ, ಇನ್ನು ಯೇಸು ಹುಟ್ಟಲಿಲ್ಲ, ಇನ್ನು ಯೇಸುವಿನ ಒಂದು ತಂದೆ ತಾಯಿಗಳು ಸಹ ಹುಟ್ಟಲಿಲ್ಲ. ಆಗಲೇ ಅನೇಕ ಸಾವಿರಾರು ವರ್ಷಗಳ ಹಿಂದೆ ಪ್ರವಾದಿಯಾದಂಥ ಯೆಶಾಯನು ಈ ಒಂದು ಪ್ರವಾದನೆಯನ್ನು ಆತನು ಘೋಷಿಸ್ತಾ ಇದ್ದಾನೆ. ಆಮೆನ್. ಮತ್ತು ಆ ಒಂದು ಪ್ರವಾದನೆ ಗ್ರಂಥವನ್ನು ಓದುವಾಗ ನೀವು ಬೇರೆ ಏನು ಯೋಚನೆ ಮಾಡಬೇಡಿ. ಆ ಅಧ್ಯಾಯವನ್ನು ನಾವು ಓದಬೇಕಾದ್ರೆ ಅಥವಾ ಅಲ್ಲಿರುವಂಥ ವಚನಗಳನ್ನು ನಾವು ಕೇಳಿಸ್ಕೊಳ್ತಾ ಇರಬೇಕಾದ್ರೆ ನಾನು ಒಂದು ಸಂಗತಿ ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ನೀವು ಯೇಸುವನ್ನೇ ನೋಡಬೇಕಾಗಿ ನಾನು ಮನವಿ ಮಾಡುತ್ತೇನೆ. ಆಮೆನ್. ಯಾಕೆಂದರೆ ಈ ಇಡೀ ಒಂದು ಅಧ್ಯಾಯ ಅದು ಯೇಸುವಿನ ಬಗ್ಗೆ ಚಿತ್ರೀಕರಣ ಮಾಡುವಂಥ ಒಂದು ಅಧ್ಯಾಯವಾಗಿದೆ. ಯೇಸು ಮೊದಲನೇದಾಗಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡುವಂಥ ಸಂಗತಿ ಏನಂತಂದರೆ, ಯೇಸು ನಿನ್ನ ಜೀವಿತದಲ್ಲಿ ಆತನು ನಮ್ಮ ಪಾಪಗಳನ್ನು ನಿರ್ಮೂಲ ಮಾಡುವುದಕ್ಕಾಗಿ ಬಂದಿರುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದು ಎಂಥ ಒಂದು ಪಾಪವಾಗಿರಲಿ, ಅದು ಎಷ್ಟೇ ಒಂದು ಘೋರ ಪಾಪವಾಗಿರಲಿ, ಅದು ಕಡು ಕೆಂಪಾಗಿರುವಂಥ ಒಂದು ಪಾಪವಾಗಿದ್ದರೂ ಸಹ ಆತನು ಹಿಮದಂತೆ ಬೆಳ್ಳಗೆ ಮಾಡಲು ಶಕ್ತನಾದಂಥ ಯೇಸು ಆಗಿದ್ದಾನೆ. ಯಾಕೆಂದರೆ ಯಾವ ಒಂದು ರಕ್ತದಲ್ಲಿಯೂ, ಯಾವ ಪ್ರಾಣಿಗಳ ಒಂದು ಬಲಿಯಲ್ಲಿಯೂ, ಯಾವ ಒಂದು ಪಕ್ಷಿಗಳ ಬಲಿಯಲ್ಲಿಯೂ, ಯಾವ ರಕ್ತದಲ್ಲಿಯೂ ಆ ಒಂದು ಪಾಪವನ್ನು ನಿರ್ಮೂಲ ಮಾಡುವಂಥ ಅರ್ಹತೆ ಅಥವಾ ಕ್ಷಮತೆ ಬೇರೆ ಯಾವ ರಕ್ತದಲ್ಲಿಲ್ಲ. ಆದರೆ ಆ ಯೇಸುವಿನ ರಕ್ತದಲ್ಲಿ ಮಾತ್ರ ಆ ಕ್ಷಮತೆ, ಆ ಒಂದು ಯೋಗ್ಯತೆ ಅದು ಆತನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಆಮೆನ್. ಮತ್ತು ಈ ಸಮಯದಲ್ಲಿ ನೀವು ನನ್ನನ್ನು ಕೇಳಿಸ್ಕೊಳ್ತಾ ಇರುವಂಥ ಪ್ರತಿಯೊಬ್ಬರು ಸಹ ಆ ಯೇಸು ನಿಮ್ಮ ಮೇಲೆ ಆತನು ತನ್ನ ರಕ್ತವನ್ನು ಸುರಿಸಿ ನಿಮ್ಮ ಜೀವಿತದಲ್ಲಿ ಆತನು ನಿಮ್ಮ ಪಾಪವನ್ನು ತೊಳೆದು ನಿಮ್ಮಿಂದ ಆತನು ಅದನ್ನು ತೊಲಗಿಸಿದ್ದಾನೆ. ಹಲ್ಲೆಲೂಯಾ. ಯೇಸು ಆತನು ನಮ್ಮ ಒಂದು ಪಾಪವು ಪೂರ್ವದಿಂದ ಪಶ್ಚಿಮದವರೆಗೆ ಎಷ್ಟು ಅಂತರವಿದೆಯೋ ಅಷ್ಟು ಅಂತರದವರೆಗೆ ಇರುವಂಥ ಪ್ರತಿಯೊಂದು ಅಪರಾಧಗಳನ್ನು, ಪ್ರತಿಯೊಂದು ಪಾಪವನ್ನು ಆತನು ನಿರ್ಮೂಲ ಮಾಡಿದ್ದಾನೆ. ಹಲ್ಲೆಲೂಯಾ. ಇದನ್ನು ನಮಗೆ ನಾವು ಹೇಳಿಕೊಳ್ತಾ ನಾವು ಇದನ್ನು ಅರಿಕೆ ಮಾಡಬೇಕು. ಯಾಕೆಂದರೆ ಸೈತಾನನು ಪದೇ ಪದೇ ಆ ಒಂದು ಪಾಪಗಳನ್ನು ನಮಗೆ ಗುರುತಿಸಿ, ನಾವು ಗತದಲ್ಲಿ ಮಾಡಿರುವಂಥ ಪಾಪಗಳಾಗಿರ್ಬೋದು, ಅದು ನಮಗೆ ತಿಳಿಯದೆ ಮಾಡಿರುವಂಥ ಪಾಪವಾಗಿರ್ಬೋದು, ನಾವು ಉದ್ದೇಶಪೂರ್ವಕವಾಗಿ ಮಾಡಿರುವಂಥ ಪಾಪಗಳಾಗಿರ್ಬೋದು, ದೇವರಿಗೆ ನಾವು ಒಳಗಾಗುವಾಗ, ದೇವರನ್ನು ನಾವು ಕ್ಷಮೆ ಕೇಳುವಾಗ ಆತನ ರಕ್ತವು ನಮ್ಮನ್ನು ಪ್ರತಿಯೊಂದು ಪಾಪದಿಂದ ನಿರ್ಮೂಲ ಮಾಡಲಿಕ್ಕೆ ಶಕ್ತವಾದಂಥದ್ದಾಗಿದೆ. ಹಲ್ಲೆಲೂಯಾ. ಯೇಸುವಿನ ರಕ್ತ ನಿಮ್ಮನ್ನು ಶುದ್ಧ ಮಾಡಿ ನಿಮ್ಮನ್ನು ಹಿಮದಂತೆ ಬೆಳ್ಳಗೆ ಅಂದರೆ ಪವಿತ್ರವಾಗಿ ಮಾಡಲಿಕ್ಕೆ ಶಕ್ತವಾಗಿದೆ. ಹಲ್ಲೆಲೂಯಾ. ಇವತ್ತು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರೆಲ್ಲರೂ ಸಹ ಜೋರಾಗಿ ಆಮೆನ್ ಅಂತ ಹೇಳ್ಬೋದು. ಆಮೆನ್. ಹಲ್ಲೆಲೂಯಾ. ಸೊ ಮೊದಲನೇ ಬಾರಿ ನನ್ನನ್ನು ಕೇಳಿಸ್ಕೊಳ್ತಾ ಇರುವಂಥವ್ರು ಸಹ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡುವಂಥ ಸಂಗತಿ ಏನಂದರೆ, ನಿಮ್ಮ ಪಾಪ ಎಷ್ಟೇ ಆಗಿರಲಿ, ನೀವು ಪಾಪದ ಒಂದು ವಿಮೋಚನೆಗಾಗಿ, ಬಿಡುಗಡೆಗಾಗಿ ಎಲ್ಲೋ ಹುಡುಕಿಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಯೇಸು ನಾವು ಆ ಒಂದು ಪಾಪದಿಂದ ನಮ್ಮನ್ನು ನಾವು ಬಿಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತೇಳಿ ಯೇಸು ನಮ್ಮನ್ನು ಹುಡುಕಿಕೊಂಡು ಆ ಪರಿಶುದ್ಧನಾದಂಥ ಪರಲೋಕದಲ್ಲಿ ನಿವಾಸ ಮಾಡುವಂಥ ದೇವರು ಭೂಲೋಕಕ್ಕೆ ರಕ್ಷಕನಾಗಿ ಬಂದನು. ನಾವು ನಿನ್ನೆ ದಿನ ಶುಭ ಶುಕ್ರವಾರ ಎಂಬುದಾಗಿ ನಾವು ಅನೇಕರು ಆಚರಿಸ್ತಾ ಇದ್ದಾರೆ, ನಾವು ಸಹ ಆಚರಿಸಿದ್ವಿ. ಆದರೆ ಶುಭ ಶುಕ್ರವಾರ ಅಂತ ಯಾಕೆ ನಾವು ಕರಿತೇವೆ? ಯಾಕೆ ಆ ಒಂದು ಯೇಸು ಹಿಂಸೆ ಪಟ್ಟಂಥ ಆ ಒಂದು ಸನ್ನಿವೇಶವನ್ನು, ಆ ಒಂದು ಸಂಗತಿಯನ್ನು ನಾವು ಯಾಕೆ ಅದನ್ನು ಆಚರಿಸ್ತೇವೆ ಅಂತ ಹೇಳುವುದಾದರೆ, ಅದನ್ನು ಯಾಕೆ ಶುಭ ಶುಕ್ರವಾರ ಅಂತ ಕರಿತೇವೆ ಅಂತಂದರೆ, ಯೇಸು ನನಗೆ, ನಿಮಗೆ, ನಮ್ಮೆಲ್ಲರಿಗೆ ಶುಭವನ್ನು, ಕ್ಷೇಮವನ್ನು, ಆರೋಗ್ಯವನ್ನು ಕೊಡುವುದಕ್ಕಾಗಿ ಆತನು ಪರಲೋಕವನ್ನು ಬಿಟ್ಟು ನಮಗೋಸ್ಕರ ಆತನು ಬಾಧೆ ಪಟ್ಟು ನಮ್ಮ ಪಾಪಗಳನ್ನು ಆತನ ಮೇಲೆ ಆತನು ಹೊತ್ತುಕೊಂಡು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಶುಭ ಶುಕ್ರವಾರ ಎಂಬುದಾಗಿ ನಾವು ಆಚರಿಸುವವರಾಗಿದ್ದೇವೆ. ಆಮೆನ್. ಹಲ್ಲೆಲೂಯಾ. ಇವತ್ತು ಪಾಪದಿಂದ ನೀವು ನರಳುವಂಥ ಅವಶ್ಯಕತೆ ಇಲ್ಲ. ಪಕ್ಷಿಯು ಬೇಟೆಗಾರನ ಬಲೆಯಲ್ಲಿ ಅದು ಎಷ್ಟು ತನ್ನನ್ನು ತಾನು ಬಿಡಿಸಿಕೊಂಡು ಹೊರಬರಬೇಕೆಂಬ ಪ್ರಯತ್ನ ಮಾಡಿದರೂ ಸಹ ಆ ಪಕ್ಷಿ ಬೇಟೆಗಾರನ ಬಲೆಯಿಂದ ಬಿಡಿಸಿಕೊಂಡು ತನ್ನಷ್ಟಕ್ಕೆ ತಾನೇ ಬರಲಿಕ್ಕೆ ಸಾಧ್ಯವಿಲ್ಲ. ಆಮೆನ್. ಅನೇಕರು ನಾವು ನಮ್ಮ ಸ್ವಪ್ರಯಾಸಗಳಿಂದ, ನಮ್ಮ ಪಾಪದಿಂದ ನಾವು ಮೋಕ್ಷ ಹೊಂದಿಕೊಳ್ಬೇಕು ಅಥವಾ ಬಿಡುಗಡೆ ಹೊಂದಿಕೊಳ್ಬೇಕಂತ ನಾವು ಪ್ರಯಾಸ ಪಟ್ಟರೂ ಸಹ ಅದು ಆಗಲಿಕ್ಕೆ ಸಾಧ್ಯವಿಲ್ಲ. ದಾನ ಧರ್ಮಗಳು ನಮ್ಮನ್ನು ಪಾಪದಿಂದ, ನಮ್ಮ ಪಾಪಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಒಂದು ಒಳ್ಳೆಯ ಕ್ರಿಯೆಗಳು ನಮ್ಮ ಪಾಪಗಳನ್ನು ನಮ್ಮಿಂದ ನಿರ್ಮೂಲ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವು ಮಾಡುವಂಥ ಒಳ್ಳೆಯ ಕ್ರಿಯೆಗಳು ಆಗಲಿ, ಒಳ್ಳೆಯ ಒಂದು ಜೀವಿತ ಅಂತ ನಾವು ಅಂದುಕೊಳ್ಳುವಂಥ ಜೀವಿತವನ್ನು ಜೀವಿಸೋದ್ರಿಂದ ಆ ಒಂದು ಪಾಪ ನಿರ್ಮೂಲ ಆಗುವುದಿಲ್ಲ.
ಯೇಸುವಿನ ಸರ್ವಶಕ್ತನ ಆ ಪರಿಶುದ್ಧನ ಆ ಒಂದು ಪರಿಶುದ್ಧ ರಕ್ತದಿಂದ ಮಾತ್ರ ನಮ್ಮ ಪಾಪಗಳು ನಿರ್ಮೂಲ ಮಾಡಲ್ಪಡುತ್ತದೆ. ಯೇಸು ಆ ಪಾಪವನ್ನು ನಿವಾರಣೆ ಅಥವಾ ನಿರ್ಮೂಲ ಮಾಡುವುದಕ್ಕಾಗಿ ಈ ಲೋಕಕ್ಕೆ ರಕ್ಷಕನಾಗಿ ಬಂದಿದ್ದಾನೆ. ಹಲ್ಲೆಲೂಯಾ. ಪಾಪವು ಕೊಡುವ ಸಂಬಳ ಮರಣವಾಗಿದೆ. ಎಲ್ಲರೂ ನಾವು ಪಾಪ ಮಾಡಿದ್ದೇವೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಬೈಬಲ್ ಹೇಳ್ತದೆ, ಪ್ರತಿಯೊಬ್ಬರು ನಾವು ಪಾಪಿಗಳು, ಹುಟ್ಟಿನಿಂದಲೇ ನಾವು ಪಾಪಿಗಳಾಗಿದ್ದೇವೆ. ಮೊದಲನೇ ಸಾರಿ ಬಂದವರು ನನ್ನನ್ನು ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಬೇಕಾಗಿ ಬಿಡ್ತೇನೆ. ನಾವು ಹುಟ್ಟಿನಿಂದಲೇ ಪಾಪಿಗಳಾಗಿದ್ದೇವೆ. ಆ ಪಾಪದಿಂದ ಅನೇಕರು ನಾವು ಪ್ರಯಾಸ ಪಡ್ತೇವೆ. ನಾವು ನೋಡ್ತೇವೆ ಎಲ್ಲ ಧರ್ಮದವರು ಅವರು ತಮ್ಮ ಒಂದು ಆ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗುತ್ತಾ ಅವರು ತಮ್ಮ ಪಾಪಗಳನ್ನು ಮೋಕ್ಷ ಹೊಂದುವುದಕ್ಕಾಗಿ ಅಥವಾ ಬಿಡುಗಡೆ ಹೊಂದುವುದಕ್ಕಾಗಿ ಆ ಪಾಪದ ಪರಿಹಾರವಾಗಿ ಪ್ರಾಯಶ್ಚಿತ್ತವಾಗಿ ಅನೇಕ ಕಾರ್ಯಗಳನ್ನು ಪುಣ್ಯಕ್ಷೇತ್ರಗಳಿಗೆ ಹೋಗುತ್ತಾ ಅವರು ದಾನ ಧರ್ಮಗಳನ್ನು ಮಾಡುತ್ತಾ ರಕ್ತವನ್ನು ಸುರಿಸುತ್ತಾ ಅನೇಕ ಪ್ರಾಣಿ ಪಕ್ಷಿಗಳ ಒಂದು ಬಲಿಗಳನ್ನು ಕೊಡುತ್ತಾ ಅವರು ಪ್ರಯಾಸ ಮಾಡ್ತಾ ಇದ್ದಾರೆ. ಯಾವ ಒಂದು ರಕ್ತವು ನಿಮ್ಮನ್ನು ಆ ಪಾಪದಿಂದ ಬಿಡಿಸಲಿಕ್ಕೆ ಸಾಧ್ಯವಿಲ್ಲ. ಯೇಸುವಿನ ರಕ್ತ ಮಾತ್ರ ನಮ್ಮನ್ನು ಬಿಡಿಸಲು ಸಾಧ್ಯವಿದೆ. ಯೇಸುವಿನ ರಕ್ತ ಮಾತ್ರ ನಮ್ಮನ್ನು ಬಿಡಿಸಲು ಸಾಧ್ಯವಿದೆ. ಯಾಕಂದರೆ ಬೈಬಲಲ್ಲಿ ಹೇಳ್ತದೆ, ಪರಿಶುದ್ಧ ರಕ್ತ ಸುರಿಸಲ್ಪಡದೆ ಹೋದರೆ ಪಾಪದಿಂದ ಬಿಡುಗಡೆ ಇಲ್ಲ. ಪರಿಶುದ್ಧ ರಕ್ತ ಸುರಿಸಲ್ಪಡದೆ ಹೋದರೆ ಪಾಪದಿಂದ ಬಿಡುಗಡೆ ಇಲ್ಲ. ಪ್ರಾಣಿ ಒಂದು ಪಕ್ಷಿಗಳ ಒಂದು ರಕ್ತ ಅದು ಪರಿಶುದ್ಧವಾಗಿ ಇದೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ಮಾನವನು ಮಾಡಿದಂಥ ಒಂದು ಪಾಪವು ಮಾನವನಿಗೆ ತಕ್ಕ ಒಂದು ಬಲಿ ಅಲ್ಲಿ ಅರ್ಪಿಸಲೇಬೇಕಾಯಿತು. ಅದಕ್ಕಾಗಿ ಮಾನವನ ಒಂದು ಪಾಪದಿಂದ ನಿರ್ಮೂಲ ಮಾಡುವುದಕ್ಕಾಗಿ ದೇವರು ಆ ಪರಲೋಕದಿಂದ ನೋಡಿದನು, ಹೇಗೆ ನಾನು ಈ ಮಾನವ ಜಾತಿಯನ್ನು ಪಾಪದಿಂದ ಬಿಡಿಸಬಹುದು ಎಂಬುದಾಗಿ. ಅಲ್ಲಿ ಯಾರೂ ಇಲ್ಲ, ಪರಿಶುದ್ಧರು ಒಬ್ಬರೂ ಇಲ್ಲ, ಆ ಪರಿಶುದ್ಧ ರಕ್ತ ಎಲ್ಲಿಯೂ ಲಭಿಕೆ ಇಲ್ಲ. ಅದಕ್ಕಾಗಿ ಸಾಕ್ಷಾತ್ ಯೇಸು, ಆತನು ಮಾನವ ಸಂಕಲ್ಪದಿಂದ ಹುಟ್ಟಲಿಲ್ಲ, ಆತನು ಕನ್ನಿಕೆಯಾದಂಥ ಆ ಕನ್ನಿಕೆಯ ಗರ್ಭದಿಂದ ಪರಿಶುದ್ಧನಾಗಿ ಆತನು ದೈವ ಸಂಕಲ್ಪದಿಂದ ಹುಟ್ಟಿ ಆತನು ಪರಿಶುದ್ಧ ರಕ್ತವನ್ನು ನನಗೋಸ್ಕರ ನಿಮಗೋಸ್ಕರ ಸುರಿಸಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಇವತ್ತು ಯೇಸು ಆತನ ರಕ್ಷಕನಾಗಿ ಈ ಭೂಲೋಕಕ್ಕೆ ಬಂದು ಆತನು ದೇವರಾಗಿದ್ದರೂ ಆ ಪರಿಶುದ್ಧನು ಆತನು ನನಗೋಸ್ಕರ ನಿನಗೋಸ್ಕರ ಪಾಪವಾದನು. ಯೇಸು ನನಗೋಸ್ಕರ ನಿನಗೋಸ್ಕರ ಪಾಪವಾದನು. ಇವತ್ತು ಯೇಸು ಆ ರಕ್ತವನ್ನು ಸುರಿಸಿರುವ ಕಾರಣವಾಗಿ, ಯೇಸು ನಿನ್ನ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡಿರುವ ಕಾರಣವಾಗಿ, ಯೇಸು ನಿನ್ನನ್ನು ನಮ್ಮ ಬದಲಿಯಾಗಿ ಆತನು ಆ ಶಿಲುಬೆಗೆ ಹೋದ ಕಾರಣವಾಗಿ, ಶಿಕ್ಷಿಸಲ್ಪಟ್ಟ ಕಾರಣವಾಗಿ ಇವತ್ತು ನಾವು ಸ್ವತಂತ್ರವಾಗಿ ಆ ದೇವರು ಕೊಟ್ಟಂಥ ಜೀವಿತವನ್ನು, ಆ ದೇವರು ನಮಗಿಟ್ಟಂಥ ಒಂದು ಆ ಸಂತೋಷ ಭರಿತವಂಥ ಆ ನಿತ್ಯ ಜೀವವನ್ನು, ಆ ಪರಲೋಕದ ಜೀವವನ್ನು ನಾವು ಒಬ್ಬೊಬ್ಬರು ಅನುಭವಿಸಲಿಕ್ಕೆ ಸಾಧ್ಯ. ಎಸ್, ಅದು ಸಾಧ್ಯ, ಅದು ಸಾಧ್ಯ. ದೇವರು ನಿಮಗೆ ಆ ಜೀವಿತವನ್ನು, ಉನ್ನತ ಜೀವಿತವನ್ನು ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ. ಯೇಸು ಆ ಪಾಪವನ್ನು ನಿಮ್ಮಿಂದ ನಿರ್ಮೂಲ ಮಾಡಿ ನಿಮಗೆ ಅಂಥ ಒಂದು ಪರಲೋಕದ ಜೀವಿತವನ್ನು ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ. ಅದನ್ನು ನಾವು ಮಾಡಬೇಕಾದ್ದೆಲ್ಲ ಇಷ್ಟೇ. ಆ ಯೇಸು ರಕ್ಷಕ ಪರಲೋಕದಿಂದ ಬಿಟ್ಟು ಆ ಭೂಲೋಕಕ್ಕೆ ಸಾಧಾರಣ ಮಾನವನಾಗಿ ಆತನು ಹುಟ್ಟಿ ನಮಗೋಸ್ಕರ ಆ ಶಿಲುಬೆಗೆ ಹೋಗಿ ಆ ಶಿಲುಬೆಯಲ್ಲಿ ಜಡಿಯಲ್ಪಟ್ಟು ಆತನು ಕೊರಡೆಯಿಂದ ಹೊರಡಿಸಿಕೊಂಡು, ಚಾಟಿಯಿಂದ ಹೊರಡಿಸಿಕೊಂಡು, ಆತನು ಮುಳ್ಳಿನ ಕಿರೀಟವನ್ನು ಧರಿಸಿ ನಮಗೋಸ್ಕರ ರಕ್ತವನ್ನು ಸುರಿಸಿ ಆತನು ಒಳ್ಳೆ ಜೀವಿತವನ್ನು, ಉತ್ತಮ ಜೀವಿತವನ್ನು, ಆ ನಿತ್ಯ ಜೀವವನ್ನು ನಮಗೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ಒಂದು ವೇಳೆ ಆ ಪಾಪದಿಂದ ನಾನು ಹೇಗೆ ಬಿಡಿಸಲ್ಪಡಬೇಕು ಅಥವಾ ಪಾಪದಿಂದ ನನ್ನ ಜೀವಿತದಲ್ಲಿ ಪಾಪವಿರಬಾರದು, ಅದು ನಿರ್ಮೂಲವಾಗಬೇಕು ಅಂತ ನೀವು ಅಪೇಕ್ಷೆ ಪಡುವುದಾದರೆ ನೀವು ಹಣ ಕೊಡುವಂಥ ಅವಶ್ಯಕತೆ ಇಲ್ಲ, ನೀವು ಯಾವ ದಾನ ಧರ್ಮ ಮಾಡುವಂಥ ಅವಶ್ಯಕತೆ ಇಲ್ಲ. ಯೇಸು ನಿಮಗಾಗಿ ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ. ಶಿಲುಬೆಯಲ್ಲಿ ಯೇಸು ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ. ಯೇಸು ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ. ಆಮೆನ್. ಆತನು ನಿಮ್ಮ ಶಿಕ್ಷೆಯನ್ನು ಹೊತ್ತುಕೊಂಡನು, ಆತನು ನಿಮಗಾಗಿ ಆ ಪಾಪವಾದನು, ಆತನು ನಿಮ್ಮ ಒಂದು ದರಿದ್ರತನವನ್ನು, ರೋಗವನ್ನು ಎಲ್ಲವನ್ನು ತನ್ನ ಮೇಲೆ ಹೊತ್ತುಕೊಂಡು ನಿಮ್ಮನ್ನು ಇವತ್ತು ಆತನು ಪರಿಶುದ್ಧರಾಗಿ ತನ್ನ ಮಕ್ಕಳಾಗಿ ನಿಮ್ಮ ಜೀವಿತದಲ್ಲಿ ಪಾಪವಿಲ್ಲದಂಥ ಜೀವಿತವನ್ನು ನಿಮಗೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ಯಾರ್ಯಾರು ಆ ಯೇಸು ನನ್ನ ಜೀವಿತದಲ್ಲಿ ಬೇಕು,
ನನಗೆ ಈ ಒಂದು ಪಾಪದಿಂದ ಬಿಡುಗಡೆ ಆಗಬೇಕು. ಒಂದು ಸಂಗತಿ ಹೇಳಬೇಕು, ಪಾಪ ಎಷ್ಟು ನಮ್ಮ ಜೀವಿತದಲ್ಲಿ ಇರ್ತದೋ ನಾವು ಸಮಾಧಾನವಾಗಿ ಜೀವಿಸಲಿಕ್ಕೆ ಸಾಧ್ಯವೇ ಇಲ್ಲ ರೀ. ಎಷ್ಟು ಪಾಪ ನಮ್ಮ ಜೀವಿತದಲ್ಲಿ ಇರ್ತದೋ ನಮ್ಮ ಜೀವಿತದಲ್ಲಿ ಆ ಪಾಪದಿಂದ ನಾವು ಆ ಸಮಾಧಾನವನ್ನು, ತೃಪ್ತಿಕರವಂಥ ಜೀವಿತವನ್ನು, ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಆಶೀರ್ವಾದಕ್ಕೆ ಅಡ್ಡಿ ಆ ಒಂದು ಪಾಪವೇ ಆಗಿದೆ. ವಾಕ್ಯ ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಒಳ್ಳೆಯತನವನ್ನು ಅವರು ಕಾಣದೇ ಹೋಗಿದ್ದಾರೆ. ಎಲ್ಲರೂ ಪಾಪ ಮಾಡಿ ದೇವರ ಒಳ್ಳೆಯತನವನ್ನು, ಸ್ವಸ್ಥತೆಯನ್ನು, ಬಿಡುಗಡೆಯನ್ನು, ಆಶೀರ್ವಾದಗಳನ್ನು ಅವರು ಕಾಣದೆ ಹೋಗಿದ್ದಾರೆ. ಇವತ್ತು ಪಾಪ ತುಂಬಿ ತುಳುಕ್ತಾ ಇದೆ ಪ್ರತಿಯೊಬ್ಬರಲ್ಲಿ. ನಾವು ಹುಟ್ಟಿನಿಂದ ಪಾಪಿಗಳಾಗಿದ್ದೇವೆ. ಬೈಬಲ್ ಹೇಳುತ್ತೆ, ನಮ್ಮ ತಾಯಿಯ ಗರ್ಭದಲ್ಲಿ ಇರುವಾಗಲೇ ನಾವು ಪಾಪದಲ್ಲಿ ಆಕೆಯು ನಮ್ಮನ್ನು ಆ ಜನ್ಮವನ್ನು ಕೊಟ್ಟಿದ್ದಾಳೆ ಎಂಬುದಾಗಿ. ನಾವು ಹುಟ್ಟಿನಿಂದಲೇ ಪಾಪಿಗಳಾಗಿದ್ದೇವೆ. ಇವತ್ತು ಯೇಸು ಸ್ವಾಮಿ ಎಂಥ ಪಾಪವಿರಲಿ, ನೀವು ಹುಟ್ಟಿನಿಂದ ಪಾಪವೇ ಆಗಿರಬಹುದು, ಅಥವಾ ನೀವು ಯಾವುದೇ ಒಂದು ಕ್ರಿಯೆಗಳನ್ನು ಮಾಡಿ ನೀವು ಪಾಪದಲ್ಲಿರಬಹುದು, ಅಥವಾ ಆ ಪಾಪವು ನಿಮ್ಮನ್ನು ಕಾಡುತ್ತಾ ಇರಬಹುದು, ನಿಮ್ಮನ್ನು ಸಮಾಧಾನವಾಗಿ ಜೀವಿಸಲಿಕ್ಕೆ ಅದು ಬಿಡದೇ ಇರಬಹುದು. ಅಂಥ ಒಂದು ಜೀವಿತ ಇರುವುದಾದರೆ ಯೇಸು ನಿಮ್ಮನ್ನು ಬಿಡುಗಡೆ ಮಾಡಿ ಆತನು ನಿಮ್ಮನ್ನು ಒಳ್ಳೆಯ ಜೀವಿತವನ್ನು, ಉತ್ತಮ ಜೀವಿತವನ್ನು, ಸಮಾಧಾನದ ಜೀವಿತವನ್ನು ಆತನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಆಮೆನ್, ಆಮೆನ್. ಪಾಪವು ಕೊಡುವ ಸಂಬಳ ಮರಣವಾಗಿದೆ. ಪಾಪವು ಕೊಡುವ ಸಂಬಳ ಮರಣವಾಗಿದೆ. ಓಕೆ, ನಾನು ಇದನ್ನು ಹೇಳ್ತಾ ಈ ಒಂದು ಅಧ್ಯಾಯಕ್ಕೆ ನಾನು ಬರುತ್ತೇನೆ. ಈ ಒಂದು ಅಧ್ಯಾಯದಲ್ಲಿ ಯೇಸುವಿನ ಒಂದು ಚಿತ್ರೀಕರಣ ಇದೆ. ಯೇಸುವನ್ನು ನಾವು ನೋಡುತ್ತಾ ಆತನು ಏನು ಮಾಡಿದ್ದಾನೆ ಎಂಬುದಾಗಿ ನಾವು ನೋಡೋಣ. ಅದಾದ ನಂತರ ನಾನು ಪ್ರಾರ್ಥನೆಗೆ ಹೋಗುತ್ತೇನೆ. ಆಮೆನ್. ಈ ಸಮಯದಲ್ಲಿ ಆ ಒಂದು ಅಧ್ಯಾಯದಿಂದ ನಾವು ಕೆಲವು ವಚನಗಳನ್ನು ಓದಿಕೊಳ್ಳೋಣ. 53ನೇ ಒಂದು ಯೆಶಾಯನ ಬರೆದ ಗ್ರಂಥ 53ನೇ ಒಂದು ಅಧ್ಯಾಯ. ಮತ್ತು ನನ್ನ ಈ ಒಂದು ಪದಗಳನ್ನು ಎಚ್ಚರಿಕೆಯಿಂದ ಕೇಳಿಸ್ಕೊಳ್ರಿ. ಅದಾದ ನಂತರ ನಾವು ಪ್ರಾರ್ಥನೆಗೆ ಹೋಗೋಣ. ಓಕೆ, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು. ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು. ಬಾಯಿ ತೆರೆಯಲಿಲ್ಲ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು. ಬಾಯಿ ತೆರೆಯಲೇ ಇಲ್ಲ. ಹಿಂಸೆಯು ನ್ಯಾಯದಿಂದ ಕೊಲ್ಲಲ್ಪಟ್ಟನು. ಆಹಾ, ಇವನು ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ. ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದವರಲ್ಲಿ ಯಾರೂ ಮನಮುಟ್ಟಿ ಮರುಗಿದರು. ಅವನು ಯಾವ ಅನ್ಯಾಯವನ್ನು ಮಾಡದಿದ್ದರೂ, ಅವನ ಬಾಯಲ್ಲಿ ಯಾವ ವಂಚನೆಯೂ ಇಲ್ಲದಿದ್ದರೂ, ಅವನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ ಅವನನ್ನು ಹೂಣಿಟ್ಟರು. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು. ಚಿರಂಜೀವಿಯಾಗುವನು. ತನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು. ಧರ್ಮಾತ್ಮನಾದ ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹುಜನರನ್ನು ಧರ್ಮ ಮಾರ್ಗಕ್ಕೆ ತರುವನು. ಬಹುಜನರನ್ನು ತನ್ನ ಮಾರ್ಗಕ್ಕೆ, ಪರಲೋಕದ ಮಾರ್ಗಕ್ಕೆ ತರುವನು. ಅವರ ಅಪರಾಧಗಳನ್ನು ಹೊತ್ತುಕೊಂಡು ಹೋಗುವನು. ಮುಂದೆ, ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಇವನು ಬಲಿಷ್ಠರೊಡನೆ ಸೂರೆಯನ್ನು ಹಂಚಿಕೊಳ್ಳುವನು. ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುವಂತ ಈ ಒಂದು ವಚನದಲ್ಲಿ ಯೇಸುವಿನ ಬಗ್ಗೆ ನಾವು ನೋಡುತ್ತಾ ಇದ್ದೇವೆ. ಓಕೆ, ಆತನು ಯಾವ ರೀತಿಯಲ್ಲಿ ಆತನು ಹಿಡಿಯಲ್ಪಟ್ಟನು,
ಆತನು ಯಾವ ರೀತಿಯಲ್ಲಿ ಜಜ್ಜಲ್ಪಟ್ಟನು, ಇದೆಲ್ಲ ಯೇಸು ನನಗಾಗಿ ನಿಮಗಾಗಿ ಮಾಡಿದ್ದಾನೆ. ಆಮೆನ್. ಯೇಸು ನನಗಾಗಿ ನಿಮಗಾಗಿ ಆತನು ಮಾಡಿದ್ದಾನೆ. ಅಲ್ಲಿ ನಾವು ನೋಡುವಾಗ ಆ ಜನರ ಒಂದು 10ನೇ ವಚನದಲ್ಲಿ ನೋಡ್ತೇವೆ, ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆಮೆನ್. ಯೇಸುವನ್ನು ಜಜ್ಜುವಂಥದ್ದು ಅದು ನಮಗೋಸ್ಕರ ನಿಮಗೋಸ್ಕರ ಅದು ಯೆಹೋವನ ಒಂದು ಸಂಕಲ್ಪವಾಗಿತ್ತು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ದೇವರು ಯೇಸು ನಿಮ್ಮ ಉತ್ತಮ ಜೀವಿತಕ್ಕಾಗಿ ಆತನು ಜಜ್ಜಲ್ಪಟ್ಟನು, ಆತನು ಜಡಿಯಲ್ಪಟ್ಟನು, ಆತನು ಕೊರಡೆಯ ಒಂದು ಚಾಟಿಯ ಹೊಡೆತವನ್ನು ಹೊಡೆಸಿಕೊಂಡನು, ಆತನು ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡನು, ಆತನು ಉಗಿಸಿಕೊಂಡನು, ಆತನು ಪಾಪಿ ಎಂಬುದಾಗಿ ಹೇಳಲ್ಪಟ್ಟನು. ಈ ಎಲ್ಲ ಸಂಗತಿಯನ್ನು ಆ ಯೇಸುವಿಗೆ ಮಾಡಿದರು. ಒಂದೇ ಕಾರಣ. ಅಲ್ಲಿ ನಾವು ನೋಡ್ತೇವೆ 10ನೇ ವಚನದ ಹಂಗೆ ಕೆಳಗೆ ನೋಡುವಾಗ, ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು. ದೇವರ ಸಂತಾನವನ್ನು, ದೇವರು ಅಂದರೆ ಪ್ರತಿಯೊಬ್ಬರು ನಾವು ಆತನ ಒಂದು ಸಂತತಿಯವರಾಗಿದ್ದೇವೆ, ನಾವು ಆತನ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವನ್ನು ಜಜ್ಜಲ್ಪಟ್ಟದ್ದು, ಯೇಸುವನ್ನು ಹೊಡೆಯಲ್ಪಟ್ಟದ್ದು, ಯೇಸುವನ್ನು ಶಿಲುಬೆಗೆ ಹಾಕಲ್ಪಟ್ಟದ್ದು ಅದೆಲ್ಲವೂ ನಮ್ಮ ಆರೋಗ್ಯಕ್ಕಾಗಿ, ಒಳತಿಗಾಗಿ, ನಿಮ್ಮ ಒಂದು ಅಭಿವೃದ್ಧಿಗಾಗಿ, ಉತ್ತಮ ಜೀವಿತಕ್ಕಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ದೇವರ ಸಂಕಲ್ಪ ಏನು ಗೊತ್ತಾ? ದೇವರೊಂದು ಯೋಚನೆ ಏನು ಗೊತ್ತಾ? ನೀನು ಉತ್ತಮ ಜೀವಿತವನ್ನು ಜೀವಿಸಬೇಕು ಎಂಬುದಾಗಿ ದೇವರೊಂದು ಉದ್ದೇಶವಾಗಿದೆ. ಪಾಪದಿಂದ ಇರುವಂಥದ್ದು ಆತನಿಗೆ ಇಷ್ಟವಿರಲಿಲ್ಲ, ಆತನಿಗೆ ಇಷ್ಟವಾಗಿಲ್ಲ. ನನ್ನ ಒಂದು ಸೃಷ್ಟಿ, ನನ್ನ ಕೈಗಳಿಂದ ಮಾಡಿದಂಥ ನನ್ನ ಒಂದು ಸೃಷ್ಟಿ ಪಾಪದಲ್ಲಿ ನರಳ್ತಾ ಇರುವಂಥದ್ದನ್ನು ಆತನ ನೋಡಲಿಕ್ಕೆ ಇಷ್ಟವಿಲ್ಲ. ಅದಕ್ಕಾಗಿ ಯೇಸುವನ್ನು ಜಜ್ಜಲ್ಪಡುವಂಥದ್ದು ಆತನಿಗೆ ಓಕೆ, ಆತನಿಗೆ ಸಂತೋಷವಾಯಿತು. ಯಾಕೆ? ಆತನ ಸಂತತಿಯವರು ಅವರು ಚಿರಂಜೀವಿ ಆಗುವುದಕ್ಕಾಗಿ, ಅವರು ಆತನನ್ನು ನೋಡುವುದಕ್ಕಾಗಿ ಆತನು ಆ ರೀತಿಯಲ್ಲಿ ಯೇಸುವನ್ನು ಮಾಡಲಿಕ್ಕೆ ಅನುಮತಿಸಿದನು. ಹಲ್ಲೆಲೂಯಾ. ಇವತ್ತು ಯೇಸು ಏನೆಲ್ಲ ಶಿಲುಬೆ ಮೇಲೆ ಹೊತ್ತುಕೊಂಡನೋ ಅದು ಯಾವುದಕ್ಕಾಗಿ ಗೊತ್ತಾ? ಯೇಸು ಪಾಪವನ್ನು ಹೊತ್ತುಕೊಂಡನು ನಾವು ನೀತಿವಂತರಾಗುವುದಕ್ಕಾಗಿ. ಯೇಸು ನಮ್ಮ ದರಿದ್ರತನವನ್ನು ಹೊತ್ತುಕೊಂಡನು ನಾವು ಆಶೀರ್ವಾದ ಹೊಂದಬೇಕೆಂಬುದಾಗಿ. ಯೇಸು ನಮ್ಮ ಒಂದು ಬಡತನವನ್ನು ಹೊತ್ತುಕೊಂಡನು ನಾವು ಐಶ್ವರ್ಯವಂತರಾಗಿರಬೇಕೆಂಬುದಾಗಿ. ಯೇಸು ಮರಣವನ್ನು ಅಪ್ಪಿದನು ನಾವು ಜೀವವನ್ನು ನಿತ್ಯ ಜೀವದಿಂದ ಆಳುವಂಥವರಾಗಬೇಕೆಂಬುದಾಗಿ. ಹಲ್ಲೆಲೂಯಾ. ಆತನ ಬಾಸುಂಡೆಗಳಿಂದ ನೀವು ಗುಣವಾಗಿದ್ದೀರಿ. ಯೇಸುವಿನ ಬಾಸುಂಡೆಗಳಿಂದ ನಾವು ಗುಣವಾಗಿದ್ದೇವೆ. ಇವತ್ತು ಯಾರ್ಯಾರು ಇಲ್ಲಿ ಇದ್ದೀರೋ ನೀವೆಲ್ಲರೂ ಸಹ ಆತನ ಬಾಸುಂಡೆಗಳಿಂದ, ಆತನ ಬಾಸುಂಡೆಯನ್ನು ಮುಂದೆ ಹೊಂದಲಿಕ್ಕಿಲ್ಲ. ಆಗಲೇ 2000 ವರ್ಷಗಳ ಹಿಂದೆ ಆತನು ಏನು ಕೆಲಸವನ್ನು ಮಾಡಿದನೋ ಮಾಡಿ ಮುಗಿಸಿದನು. ಅದಕ್ಕಾಗಿ ಆತನು ಹೇಳ್ದ, ತೀರಿತು, ತೀರಿತು, ಪಾಪದ ಕೆಲಸಗಳು ತೀರಿತು, ಶಾಪ, ರೋಗ, ದರಿದ್ರತನ, ಮರಣ ಅದರ ಒಂದು ಕ್ರಿಯೆಗಳು ಮುಕ್ತಾಯವಾಯಿತು, ಸೈತಾನ್ನ ಕ್ರಿಯೆಗಳು ಮುಕ್ತಾಯವಾಯಿತು. ದಿ ಎಂಡ್ ಅಂತ ಹೇಳಿದನು. ಆಮೆನ್, ಹಲ್ಲೆಲೂಯಾ. ಮುಕ್ತಾಯವಾಯಿತು. ಎಲ್ಲರೂ ನನ್ನ ಜೊತೆ ಹೇಳ್ರಿ, ಮುಕ್ತಾಯವಾಯಿತು. ಗಟ್ಟಿಯಾಗಿ ಹೇಳ್ರಿ, ಮುಕ್ತಾಯವಾಯಿತು, ತೀರಿತು. ದಿ ಎಂಡ್. ಯಾವುದಕ್ಕೆ ಎಂಡ್? ಸೈತಾನನಿಗೆ ದಿ ಎಂಡ್, ರೋಗಕ್ಕೆ ಎಂಡ್, ದರಿದ್ರತನಕ್ಕೆ, ಮರಣಕ್ಕೆ, ಎಲ್ಲ ಶಾಪಕ್ಕೆ ಯೇಸು ಸ್ವಾಮಿ ಎಂಡ್ ಮಾಡಿದನು. ಶಿಲುಬೆಯಲ್ಲಿ ಯೇಸು ಅದನ್ನು ಮಾಡಿರೋ ಕಾರಣವಾಗಿ ನಮಗೆ ಪ್ರಾರಂಭ ಇದೆ, ನಮಗೆ ಜೀವ ಇದೆ, ನಮಗೆ ನಿತ್ಯ ರಾಜ್ಯ ಇದೆ, ನಮಗೆ ಬೆಳಕಿನ ರಾಜ್ಯ ಇದೆ, ನಮಗೆ ಎಲ್ಲ ಆಶೀರ್ವಾದ ಸಂಪನ್ಭರಿತವಾದಂಥ ಒಂದು ಜೀವಿತವನ್ನು ಆತ ನಮಗೆ ಕೊಟ್ಟಿದ್ದಾನೆ. ಇವತ್ತು ಏನೆಲ್ಲ ನಾವು ಕಳ್ಕೊಂಡಿದ್ದೇವೋ ಯೇಸು ಆ ಶಿಲ್ಪೆ ಮೇಲೆ ಆತನು ಪುನಃಸ್ಥಾಪನೆ ಮಾಡಿದ್ದಾನೆ. ಹಿ ಹ್ಯಾಸ್ ರೆಸ್ಟೋರ್ಡ್. ಆಮೆನ್, ಹಲ್ಲೆಲೂಯಾ. ಯೇಸು ಸ್ವಾಮಿ ನಮ್ಮನ್ನು ಆ ರೀತಿಯಲ್ಲಿ ಮಾಡಿರುವ ಕಾರಣವಾಗಿ ಆತನು ನಮ್ಮ ಪಾಪಗಳನ್ನು ಆತನು ಹೊತ್ತುಕೊಂಡಿದ್ದಾನೆ. ಆತನು ದೇವರ ಉಗ್ರತೆಯನ್ನು ನಮ್ಮಿಂದ ತಪ್ಪಿಸಿದ್ದಾನೆ. ಆ ಪಾಪದ ದೆಸೆಯಿಂದ ಆತನು ನಮ್ಮನ್ನು ವಿಮೋಚನೆ ಮಾಡಿದ್ದಾನೆ. ಆತನು ನಮ್ಮನ್ನು ಮತ್ತೆ ಪುನಃ ದೇವರ ಜೊತೆ ಸಂಧಾನಪಡಿಸಿದ್ದಾನೆ.
ಶಿಲುಬೆಯಲ್ಲಿ ಆದಂಥ ಮುಕ್ತಾಯವಾದಂಥ ಸಂಗತಿ ನಾನು ಹೇಳ್ತಾ ಇದ್ದೇನೆ. ಶಿಲುಬೆಯಲ್ಲಿ ಎಲ್ಲ ಸಂಗತಿಯನ್ನು ಯೇಸು ಮಾಡಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು ನಮ್ಮ ಬದಲಿಯಾಗಿ ಯೇಸು ಆ ಶಿಲುಬೆ ಮೇಲೆ ಆತನು ಸತ್ತನು. ನಮ್ಮ ಪಾಪಗಳನ್ನು ಹೊತ್ತು ಸತ್ತನು. ನಮ್ಮ ದರಿದ್ರ, ನಮ್ಮ ರೋಗ, ನಮ್ಮ ಶಾಪ ಎಲ್ಲವನ್ನ ಹೊತ್ತುಕೊಂಡು ಆತನು ಸತ್ತನು. ಯೇಸುವಿನ ಮರಣದ ಮೂಲಕವಾಗಿ ನಾವು ಜೀವವನ್ನು ಪಡೆದಿದ್ದೇವೆ. ಯೇಸುವಿನ ಮರಣದ ಮೂಲಕವಾಗಿ ನಾವು ನಿತ್ಯ ರಾಜ್ಯವನ್ನು ಪಡೆದಿದ್ದೇವೆ. ಯೇಸುವಿನ ಮರಣದ ಮೂಲಕವಾಗಿ ನಾವು ಸಮೃದ್ಧಿಯನ್ನು ಪಡೆದಿದ್ದೇವೆ. ಯೇಸುವಿನ ಮರಣದ ಮೂಲಕವಾಗಿ ನಾವು ಐಶ್ವರ್ಯಭರಿತವಾಗಿದ್ದೇವೆ. ಹಲ್ಲೆಲೂಯಾ. ಆಶೀರ್ವಾದದಿಂದ ತುಂಬಿದವರಾಗಿದ್ದೇವೆ. ಹಲ್ಲೆಲೂಯಾ. ನಾನೀಗ ಮುಕ್ತಾಯ ಮಾಡ್ತಾ ಇದ್ದೇನೆ. ಯೇಸು ಇವೆಲ್ಲ ಮಾಡಿದ್ದಾನೆ. ಆದರೆ ಅವುಗಳನ್ನು ಪ್ರತಿದಿನ ನೀವು ಅನುಭವಿಸಲು ಇಂದಿನಿಂದ ಪ್ರಾರಂಭ ಮಾಡ್ತೀರಿ. ಆಮೆನ್. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಈ ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಮೊದಲನೇದಾಗಿ ನಾವೆಲ್ಲರೂ ಎದ್ದು ನಿಂತ್ಕೊಂಡಿರುವಾಗ ಯಾರು ನಿನ್ನೆ ದಿನ ಮತ್ತು ಇವತ್ತು ಬಂದಿದ್ದೀರೋ ಅಂಥವ್ರು ನೀವು ಮುಂದೆ ಬರಬೇಕಾಗಿ ನಾನು ಮನವಿ ಮಾಡ್ತೇನೆ. ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡಲು ಬಯಸ್ತೇವೆ. ಮೊದಲನೇದಾಗಿ ಯಾರು ಮೊದಲನೇ ಬಾರಿ ನೀವು ಬಂದಿದ್ದೀರೋ ಅಂಥವ್ರು ಮಾತ್ರ ನೀವು ಮುಂದೆ ಬರಬೇಕಾಗಿ ನಾನು ಮನವಿ ಮಾಡ್ತೇನೆ. ಯೇಸು ನಮಗೆ ಆತನ ರಕ್ಷಣೆ ಕೊಡಲಿಕ್ಕೆ ಬಂದಿದ್ದಾನೆ. ಪಾಪದಿಂದ, ನಮ್ಮ ಜೀವಿತದಲ್ಲಿ ಪಾಪದಿಂದ ಅನೇಕ ಸಂಗತಿಗಳು, ಕೆಟ್ಟ ಸಂಗತಿಗಳಾಗುತ್ತದೆ. ಆದರೆ ಪಾಪವನ್ನು ನಿರ್ಮೂಲ ಮಾಡಲಿಕ್ಕೆ ಯೇಸು ಬಂದಿದ್ದಾನೆ. ಈ ಯೇಸುವನ್ನು ನೀವು ಸ್ವೀಕರಿಸುವುದಾದರೆ ನಿಮ್ಮ ಜೀವಿತದಲ್ಲಿ ಆತನು ನಿತ್ಯ ಜೀವವನ್ನು ಕೊಡುತ್ತಾನೆ. ಪರಲೋಕದ ಜೀವಿತವನ್ನು ನಿಮಗೆ ಕೊಡುತ್ತಾನೆ. ಇವತ್ತು ನಮಗೆ ಇರುವಂಥ ಅವಶ್ಯಕತೆ ನಮಗೆ ಹಣದ ಅವಶ್ಯಕತೆ ಅಲ್ಲ, ಆ ಒಂದು ಆಸ್ತಿ ಐಶ್ವರ್ಯದ ಅವಶ್ಯಕತೆ ಅಲ್ಲ. ಮೊಟ್ಟ ಮೊದಲಿನ ಪ್ರತಿಯೊಬ್ಬ ಮನುಷ್ಯರಿಗೆ, ನಮ್ಮ ಇಲ್ಲಿರುವಂಥ ಪ್ರತಿಯೊಬ್ಬರಿಗೆ ಇರುವಂಥ ಅವಶ್ಯಕತೆ ಏನು ಗೊತ್ತಾ? ಆ ಯೇಸು ರಕ್ಷಕನ ಅವಶ್ಯಕತೆ ಇದೆ. ನಮ್ಮ ಜೀವಿತದಲ್ಲಿ ಯಾವಾಗ ಪಾಪವು ನಿರ್ಮೂಲ ಮಾಡಲ್ಪಡುತ್ತದೋ, ಆ ಪಾಪ ನಿವಾರಣೆ ಮಾಡಲ್ಪಡುತ್ತದೋ, ಯೇಸು ತನ್ನ ಪರಲೋಕದ ಆಶೀರ್ವಾದಗಳನ್ನು ನಮ್ಮ ಜೀವಿತದಲ್ಲಿ ಆತನು ಬಿಡುಗಡೆ ಮಾಡುತ್ತಾನೆ. ಮತ್ತು ಈ ಯೇಸುವನ್ನು ನಾವು ಇಂದು ಸ್ವೀಕಾರ ಮಾಡುವುದಾದರೆ ಬೈಬಲ್ ಹೇಳುತ್ತದೆ, ಯಾರ್ಯಾರು ಯೇಸುವನ್ನು ಆತನ ದೇವರು ಅಂತ ಅರಿಕೆ ಮಾಡುತ್ತಾರೋ, ನನ್ನ ಎಚ್ಚರಿಕೆಯಿಂದ ಕೇಳಿಸ್ಕೊಡ್ರಿ, ಯಾರ್ಯಾರು ಯೇಸುವನ್ನು ಬಾಯಿಂದ ದೇವರು ಅಂತ ಅರಿಕೆ ಮಾಡುತ್ತಾರೋ ಮತ್ತು ಹೃದಯದಲ್ಲಿ ಆತನು ಮರಣದಿಂದ ಎದ್ದಿದ್ದಾನೆ ಅಂತ ನಂಬುತ್ತಾರೋ, ಯೇಸು ಆತನು ಸತ್ತು ಸಮಾಧಿ ಮಾಡಲ್ಪಡಲಿಲ್ಲ. ಯೇಸು ಮರಣವನ್ನು, ಪಾಪವನ್ನು, ರೋಗವನ್ನು, ದರಿದ್ರನು, ಸಮಾಧಿಯನ್ನು ಆತನು ಗೆದ್ದು ಬಂದಂಥ ಮೃತ್ಯುಂಜಯನಾಗಿದ್ದಾನೆ. ಅದಕ್ಕಾಗಿ ಇನ್ನೂ ಸಹ ಇವತ್ತು ಆತನು ಸ್ವಸ್ಥತೆ ಮಾಡಿದ್ದಾನೆ, ಆತನು ಮಾಡ್ತಾ ಇದ್ದಾನೆ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಸಹ ಯಾವುದೇ ಒಂದು ಅನಾರೋಗ್ಯ, ಅಸ್ವಸ್ಥತೆ, ಯಾವುದೇ ಒಂದು ಅಸಮಾಧಾನ ಇರುವುದಾದರೆ ಆ ಜೀವಂತ, ಆ ಮೃತ್ಯುಂಜಯನಾದಂಥ ಯೇಸು ನಿಮ್ಮನ್ನು ಬಿಡುಗಡೆ ಮಾಡಲು ಸಿದ್ಧನಾಗಿದ್ದಾನೆ. ಆದರೆ ಆ ಒಂದು ಮೃತ್ಯುಂಜಯನು, ಆ ಒಂದು ರಕ್ಷಕನು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಬೇಕಾದರೆ ಆತನನ್ನು ನಮ್ಮ ಜೀವಿತದಲ್ಲಿ ಸ್ವಾಗತ ಮಾಡೋಣ. ನಿಮ್ಮ ಕಣ್ಣುಗಳನ್ನು ಮುಚ್ಚಿರಿ. ನನ್ನ ಹಿಂದೆ ನೀವು ಈ ಒಂದು ಪ್ರಾರ್ಥನೆ ನೀವು ಮಾಡುವುದಾದರೆ ಯೇಸು ನಿಮ್ಮ ಜೀವಿತದಲ್ಲಿ ಬರುತ್ತಾನೆ. ಅದಾದ ನಂತರ ನೀವು ಯೇಸುವಿನ ಮಗುವೆ ಆಗ್ತೀರಾ. ಈ ಪ್ರಾರ್ಥನೆ ಮಾಡುವುದು ಏನಂತಂದರೆ, ಯೇಸು ದೇವರು ಅಂತ ಅರಿಕೆ ಮಾಡುವಂಥದ್ದು ಬಾಯಿಂದ ಮತ್ತು ಹೃದಯದಿಂದ, ಆತನು ಮರಣದಿಂದ ಎದ್ದಿದ್ದಾನೆ ಅಂತ ನಂಬುವಂಥದ್ದು. ಅರಿಕೆ, ನಂಬಿಕೆ, ಈ ಎರಡು ಸಂಗತಿ ನೀವು ಮಾಡುವುದಾದರೆ ಯೇಸು ಸ್ವಾಮಿ ನಿಮ್ಮ ಹೃದಯದಲ್ಲಿ, ನಿಮ್ಮ ಜೀವಿತದಲ್ಲಿ, ಆತನು ನಿಮ್ಮ ಕುಟುಂಬದಲ್ಲಿ ಬರುತ್ತಾ ಆತನು ಸುಂದರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡುವವನಾಗಿದ್ದಾನೆ. ನನ್ನ ಹಿಂದೆ ನೀವು ಈ ಪ್ರಾರ್ಥನೆ ನಂಬಿಕೆಯಿಂದ ಮಾಡಬೇಕಾಗಿ ನಾನು ಬೇಡ್ತೇನೆ. ಯೇಸುವೆ, ನಾನು ಪಾಪಿಯಾಗಿದ್ದೇನೆ. ನಂಬಿಕೆಯಿಂದ ಮಾಡ್ರಿ. ಯೇಸುವೆ, ನನ್ನ ಹೃದಯದಲ್ಲಿ ಬಾ ಸ್ವಾಮಿ. ಯೇಸುವೆ, ನೀನೇ ದೇವರೆಂದು ಅರಿಕೆ ಮಾಡುತ್ತೇನೆ. ಯೇಸುವೆ, ನಿನ್ನ ರಕ್ತದಿಂದ ನನ್ನನ್ನು ಶುದ್ಧ ಮಾಡು. ನಿನ್ನ ಮಗುವಾಗಿ ನನ್ನನ್ನು ಸ್ವೀಕರಿಸು. ಯೇಸುವೆ, ನನ್ನ ಹೃದಯದಲ್ಲಿ, ನನ್ನ ಜೀವಿತದಲ್ಲಿ ಬಾ ಸ್ವಾಮಿ. ನಿನ್ನನ್ನು ನನ್ನ ಹೃದಯದಲ್ಲಿ ಸ್ವಾಗತಿಸುತ್ತೇನೆ. ಇಂದಿನಿಂದ ನೀನೇ ನನ್ನ ಜೀವನ ಪರ್ಯಂತ ದೇವರಾಗಿ ಅರಿಕೆ ಮಾಡುತ್ತೇನೆ, ನಂಬುತ್ತೇನೆ, ನಿನ್ನನ್ನೇ ಹಿಂಬಾಲಿಸುತ್ತೇನೆ. ಯೇಸುವೆ, ನನ್ನ ಜೀವಿತವನ್ನು
ನಿನಗೆ ಅರ್ಪಿಸುತ್ತೇನೆ. ನೀನೇ ನನ್ನ ಜೀವಿತದ ಮೇಲೆ ಒಡೆಯನು ಎಂದು ಒಪ್ಪಿಕೊಳ್ಳುತ್ತೇನೆ. ಯೇಸು ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇನೆ. ಆಮೇನ್. ಹಾಗೆ ನೀವು ಕಣ್ಣುಗಳನ್ನು ಮುಚ್ಚಿರಿ, ನಾವು ಪ್ರಾರ್ಥನೆ ಮಾಡೋಣ. ಓ ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ವಂದನೆ ಸೆಯ. ನಾವೆಲ್ಲರೂ ಸಹ ಪ್ರಾರ್ಥನೆ ಮಾಡೋಣ. ಎಲ್ಲರ ಕೈಗಳನ್ನ ಎತ್ತುತ್ತಾ ಹಾಲೆಲೂಯಾ. ಓ ಇವ್ರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ವಂದನೆ 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 ಸೆಯ. ಹಾಲೆಲೂಯಾ. ಓ ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಡ್ಯಾಡಿ. ಹಾಲೆಲೂಯಾ. ಓ ಖರ ಬಾಬಾ ಬಾಬಾ ಬಾ ಸ್ತೋತ್ರ 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 ಸ್ತೋತ್ರ. ಸ್ತೋತ್ರ ದೇವ, ಸ್ತೋತ್ರ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಪ್ರತಿಯೊಬ್ಬರು ತಂದೆಯಾದ ದೇವರೇ ಸ್ತೋತ್ರ ಸ್ತೋತ್ರ. ಕರ್ತನಾಗಿರುವ ಯೇಸುವೆ ನಿನಗೆ ಸ್ತುತಿ, ನಿನಗೆ ಸ್ತೋತ್ರ, ನಿನಗೆ ವಂದನೆ ಸ್ವಾಮಿ. ನಿನಗೆ ಸ್ತೋತ್ರ ತಂದೆಯಾದ ದೇವರೇ. ಸ್ವಾಮಿ ನೀನು ನಮಗೋಸ್ಕರ ಮಾಡಿರುವಂಥ ಸಂಗತಿಗಾಗಿ ಸ್ತೋತ್ರ. ನಿನ್ನ ವಾಕ್ಯ ಹೇಳುವಂಥದ್ದಾಗಿ ಮತ್ತು ಇದು ಸತ್ಯವಾಗಿದೆ ಸ್ವಾಮಿ. ನಮ್ಮನ್ನು ಹುಡುಕಿಕೊಂಡು ಒಬ್ಬರು ನಶಿಸಿ ಹೋಗಬಾರದು, ಅದು ನಿನ್ನ ಆಸೆಯಾಗಿದೆ. ಸ್ತೋತ್ರವನ್ನು ಸಲ್ಲಿಸ್ತೇವೆ. ನೀನು ಬಂದು ಕರ್ತನೆ ನಮ್ಮ ಒಂದು ಪಾಪಗಳಿಗಾಗಿ ನೀನು ಶಿಲ್ಬೆ ಮೇಲೆ ಶಿಕ್ಷೆಯನ್ನು ಅನುಭವಿಸಿ ರಕ್ತವನ್ನು ಸುರಿಸಿ ಸತ್ತು ಸ್ವಾಮಿ 3ನೇ ದಿವಸ ಮರಣವನ್ನು ಜಯಿಸಿ ನೀನು ಎದ್ದು ಬಂದಂತ ರಕ್ಷಕನಾಗಿದ್ದಿ. ಸ್ತೋತ್ರವನ್ನು ಸಲ್ಲಿಸ್ತೇವೆ ತಂದೆ ದೇವರೇ. ಈ ಪ್ರಿಯ ಮಕ್ಕಳು ಕರ್ತನೆ ಯಾರ್ಯಾರು ಇವತ್ತು ಅವರ ಹೃದಯದಲ್ಲಿ ನಿನ್ನನ್ನು ಅಂಗೀಕರಿಸಿದ್ದಾರೋ, ನಿನ್ನ ನಾಮದಲ್ಲಿ ನಂಬಿಕೆ ಇಟ್ಟಿದ್ದಾರೋ, ನಿನ್ನ ವಾಕ್ಯ ಹೇಳುವಂತದಾಗಿದೆ ಕರ್ತನೆ, ಅವ್ರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ನೀನು ಕೊಡುವಾತನಾಗಿದೆ ಎಂಬುದಾಗಿ ನೀನು ಅವರ ಜೊತೆಯಲ್ಲಿ ಹೋಗು ಸ್ವಾಮಿ. ಅವರ ಜೀವಿತವನ್ನು ಮುಟ್ಟು ತಂದೆಯಾದ ದೇವರೇ. ನಿನ್ನ ಶಾಂತಿ, ನಿನ್ನ ಸಮಾಧಾನ, ನಿನ್ನ ನೆಮ್ಮದಿ, ನಿನ್ನ ಬಿಡುಗಡೆ, ನಿನ್ನ ಆರೋಗ್ಯ, ನಿನ್ನ ಜೀವ, ನಿನ್ನ ಸಮೃದ್ಧಿಯಾದ ಜೀವ ಅವರಲ್ಲಿ, ಆ ಕುಟುಂಬದಲ್ಲಿ ಇರಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ನೀನು ಅದ್ಭುತಗಳ ಮಾಡುವವನು. ಅವರ ಜೊತೆಯಲ್ಲಿ ಅವರ ಮನೆಗೆ ಹೋಗು ತಂದೆಯಾದ ದೇವರೇ. ಸದಾ ಕಾಲ ಅವರ ಸಂಗಡ ಇರು ತಂದೆಯಾದ ದೇವರೇ. ಹೌದು ಸ್ವಾಮಿ, ನಿನ್ನನ್ನು ಅವರು ಅನುಭವಿಸಲಿ ಯೇಸುವಿನ ನಾಮದಲ್ಲಿ. ದಿನ ದಿನ ನಿನ್ನಲ್ಲಿ ಬೆಳೆಯುವಂತೆ ನಾವು ಪ್ರಾರ್ಥಿಸ್ತೇವೆ. ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ತಂದೆಯ ದೇವರೇ, ಇಲ್ಲಿ ನೆರೆದು ಬಂದಿರುವಂತ ಪ್ರತಿಯೊಬ್ಬರಿಗಾಗಿ ಕರ್ತನೆ ನಾವು ಪ್ರಾರ್ಥಿಸ್ತೇವೆ. ಯಾರೇ ಇರಬಹುದು ಕರ್ತನೆ, ನಿನ್ನ ಮಕ್ಕಳು ಕರ್ತನೆ ಎಷ್ಟೇ ವರ್ಷದಿಂದ ನಿನ್ನನ್ನು ನಂಬಿರಬಹುದು. ಬಟ್ ಟುಡೇ ವಿ ಪ್ರೇ, ಇವತ್ತು ನಾವು ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಒಂದು ಹೊಸ ಮಟ್ಟದಲ್ಲಿ ಪ್ರತಿಯೊಬ್ಬರು ಹೋಗುವಂತೆ ಕರ್ತನೆ. ನಿನ್ನ ಸಂಬಂಧದಲ್ಲಿ ಹೊಸ ಮಟ್ಟ, ನಿನ್ನ ಸನ್ನಿಧಾನ ಅನುಭವಿಸುವುದರಲ್ಲಿ ಹೊಸ ಮಟ್ಟ, ಒಂದು ಪ್ರಕಟಣೆಯಲ್ಲಿ ಹೊಸ ಮಟ್ಟ ಯೇಸುವಿನ ನಾಮದಲ್ಲಿ. ಯಾರ್ಯಾರಿಗೆ ಅಸ್ವಸ್ಥತೆ ಇದೆಯೋ, ಬೇನೆಗಳಿವೆಯೋ, ನೋವುಗಳಿವೆಯೋ, ಅದರಲ್ಲಿ ಬಿಡುಗಡೆ ಯೇಸುವಿನ ನಾಮದಲ್ಲಿ. ಆರ್ಥಿಕ ವಿಷಯದಲ್ಲಿ ಬ್ರೇಕ್ ಥ್ರೂಗಳು, ಹೊಸ ಮಟ್ಟ ಯೇಸುವಿನ ನಾಮದಲ್ಲಿ. ಅಗತ್ಯತೆಗಳು ನೀಗಲ್ಪಡಲಿ ಯೇಸುವಿನ ನಾಮದಲ್ಲಿ. ಯಾರಿಗೆ ಕರ್ತನೆ ಯಾವುದೇ ಒಂದು ಪ್ರಾರ್ಥನೆ ಭಿನ್ನ ಮನವಿಗಳಿಂದ ಬಂದಿರುವುದಾದ್ರೆ ಕರ್ತನೆ ನೀನು ಅವರನ್ನು ಲಾಲಿಸಿ ಅವರ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸಿ ಎಂಬುದಾಗಿ ನಾವು ಘೋಷಿಸ್ತೇವೆ ಯೇಸುವಿನ ನಾಮದಲ್ಲಿ. ಕುಟುಂಬದ ವಿಷಯವಾಗ್ಲಿ, ಮಕ್ಕಳ ವಿಷಯವಾಗ್ಲಿ, ಉದ್ಯೋಗದ ವಿಷಯವಾಗಲಿ ಕರ್ತನೆ ಯೇಸು ನಾಮದಲ್ಲಿ ಕರ್ತನೆ ನಿನ್ನ ಒಂದು ಉತ್ತರವನ್ನು ನಾವು ಘೋಷಿಸ್ತೇವೆ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್ ಫಾದರ್. ಯಾರ್ಯಾರು ಯಾವ ಅಪೇಕ್ಷೆಯಿಂದ ಬಂದಿದ್ದಾರೋ ಕರ್ತನೆ, ಆ ಅಪೇಕ್ಷೆಗಳು ಈಡೇರಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಸ್ತೋತ್ರ. ವಿ ರಿಲೀಸ್ ಇಟ್ ಇನ್ ಜೀಸಸ್ ನೇಮ್. ಮತ್ತು ಕರ್ತನೆ ಪ್ರತಿಯೊಬ್ಬರು ನಿನ್ನ ಶಿಷ್ಯರಾಗಿ ಬೆಳೆಯುವಂತೆ ನಮ್ಮನ್ನು ನೀನು ರಕ್ಷಿಸಿದ್ದಿ. ಅನೇಕರು ಕರ್ತನೆ ನಮ್ಮ ನಗರದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ನಿನ್ನನ್ನರಿಯದೆ, ನಿನ್ನ ರಕ್ಷಣೆಯನ್ನು ಅರಿಯದೆ ಕರ್ತನೆ ಅಂಧಕಾರದಲ್ಲಿದ್ದಾರೆ. ಇವತ್ತು ನಾವು ಪ್ರಾರ್ಥಿಸ್ತೇವೆ ಯೇಸುವಿನ ನಾಮದಲ್ಲಿ ಕರ್ತನೆ. ಶುಭ ಸಂದೇಶದ ಭಾರ ಒಂದೇ ನಮ್ಮೆಲ್ಲರ ಮೇಲಿರಲಿ ಕರ್ತನೆ. ನಾವು ಕಂಡುಕೊಂಡಂತೆ ಯೇಸುವನ್ನು ಇತರರಿಗೆ ನಾವು ಹಂಚುವಂತೆ, ನಾವು ಕಂಡುಕೊಂಡಂತೆ ಈ ಸಮಾಧಾನವನ್ನು ಇತರರಿಗೆ ನಾವು ಹಂಚುವಂತೆ ಕರ್ತನೆ. ನಮ್ಮ ಜೀವಿತವನ್ನು ಮಾರ್ಪಡಿಸಿದಂತೆ ಯೇಸುವನ್ನು ನಾವು ನಮಗಾಗಿ ಮಾತ್ರ ಇಟ್ಟುಕೊಳ್ಳದೆ ಅನೇಕರಿಗೆ ತಿಳಿಸುವವರಾಗುವಂತೆ ಕೃಪೆಯನ್ನು ದಯಪಾಲಿಸು. ಈ ನಗರವು ರೂಪಾಂತರಗೊಳ್ಳಲಿ ಕರ್ತನೆ. ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತ ನೆರವೇರಲಿ ತಂದೆಯಾದ ದೇವರೇ. ಆತ್ಮಗಳು ಒಂದು ಭಾರ ನಮ್ಮಲ್ಲ ಹಾಕು ತಂದೆಯಾದ ದೇವರೇ. ಪ್ರತಿಯೊಬ್ಬರ ಹೃದಯದಲ್ಲಿ ಆತ್ಮಗಳ ಭಾರ ತಂದೆಯಾದ ದೇವರೇ. ಮತ್ತು ನಮ್ಮನ್ನು ಉಪಯೋಗಿಸು ನಿನ್ನ ನಾಮ ಮಹಿಮೆಗಾಗಿ. ಅದ್ಭುತಗಳಾಗಲಿ ತಂದೆಯಾದ ದೇವರೇ. ಪಾಪದಿಂದ, ಶಾಪದಿಂದ, ರೋಗದಿಂದ,
ಬಂಧನದಿಂದ, ಕಣ್ಣೀರಿಂದ, ಮಾಟಮಂತ್ರದ ಶಕ್ತಿಗಳಿಂದ ಜನರಿಗೆ ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ. ತಂದೆಯಾದ ದೇವರೇ, ಈ ನಗರಕ್ಕೆ ನಾವು ಒಂದು ಬೆಳಕಾಗಿ, ಉಪ್ಪಾಗಿ, ಉತ್ತರವಾಗಿ ಇರುವವರಾಗುವಂತೆ, ಪರಿಹಾರಿಗಳಾಗಿ ಸ್ವಾಮಿ, ಈ ಒಂದು ಲೋಕದ ಸಮಸ್ಯೆಗಳಿಗೆ ಪರಲೋಕದ ಪರಿಹಾರವನ್ನು ತರುವಂತ ಮಾಧ್ಯಮನವಾಗಿರುವಂತೆ ನಮ್ಮೆಲ್ಲರನ್ನು ಉಪಯೋಗಿಸಿ, ಸಭೆಯನ್ನು ಉಪಯೋಗಿಸು ಸ್ವಾಮಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.